ಸರ್ ನಮಸ್ಕಾರ ಸರ್. ನಾನು ಮಹೇಶ್ ಕುಲಕರ್ಣಿ ಅಂತ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗುರುವಿನಹಳ್ಳಿ ಗ್ರಾಮದವರು. ಮೂಲತಃ ನಮ್ಮದು ಕೃಷಿ ಕುಟುಂಬನೇ ಸರ್. ಸುಮಾರು 2020 ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ನಮ್ಮ ಜಮೀನೇನಿದೆ ಈ ಥರ ಒಣ ಬೇಸಾಯ ಇದ್ದೆ. ಕಂಪ್ಲೀಟ್ ಬ್ಲ್ಯಾಕ್ ಕಾಟನ್ ಸಾಯಿಲ್ ಸರ್ ಇದು. ಈಗ ತಾವು ನೋಡ್ತಿದ್ದೀರಾ ಈ ಥರದ ಭೂಮಿ ಕೂಡ ಈಗೇನು ನಾವು ಡೆವಲಪ್ ಮಾಡಿದ್ದೀವಿ. ಈ ಒಂದು ಮಧುವನ ಕೃಷಿ ಅರಣ್ಯ ಏನಿದೆ ಇದು ಕೂಡ 2020 ಸೆಪ್ಟೆಂಬರ್ವರೆಗೂ ಇದೇ ಪರಿಸ್ಥಿತಿಯಲ್ಲೇ ಇದ್ದಿತ್ತು. ಸೊ ಇಲ್ಲಿ ನಾರ್ಮಲಿ ಒಣ ಬೇಸಾಯ ನಂಬಿಕೊಂಡೇ ನಮ್ಮ ತಂದೆಯವರು ಅಜ್ಜಂದರು ಎಲ್ಲ ಕೃಷಿ ಮಾಡ್ತಾಯಿದ್ರು. ಸೊ ಅದನ್ನು ನಾನು ನನ್ನ ಬಾಲ್ಯದ ಕನಸು ಇತ್ತು ಸರ್. ನಮ್ಮ ತಾಯಿ ಮನೆಯವರು, ನಮ್ಮ ಅಜ್ಜಿ ತಾಯಿ ಮನೆಯವರೆಲ್ಲರೂ ಆಲ್ಮೋಸ್ಟ್ ಬ್ಯಾಡಗಿ ಮತ್ತು ರಾಣೆಬೆನ್ನೂರು ಆ ಸರೌಂಡಿಂಗ್ದವರು, ಅವ್ರದ್ದು ಕೃಷಿ ತೋಟ ಇತ್ತು. ಸೊ ಅಲ್ಲಿ ನಾವು ಚಿಕ್ಕವರಿದ್ದಾಗ ಆ ತೋಟಕ್ಕೆಲ್ಲ ಹೋಗ್ತಿದ್ವಲ್ಲ, ಅದನ್ನು ನೋಡಿಕೊಂಡು ಸೊ ನಮ್ಮಲ್ಲಿ ನಾವು ಯಾಕೆ ಟ್ರೈ ಮಾಡಬಾರ್ದು, ಆ ಒಂದು ಕಾನ್ಸೆಪ್ಟು ನಮ್ಮ ಚಿಕ್ಕಂದಿಂದನೇ ಇತ್ತು. ಸೊ ಆ ರೀಸನ್ಗೋಸ್ಕರ ನಾನು ಲಾಕ್ಡೌನ್ ಏನು ಆಯಿತು, ಲಾಕ್ಡೌನ್ ನನಗೆ ಈ ಸರಿಯಾದ ಒಂದು ಅವಕಾಶ ಕಲ್ಪಿಸಿಕೊಡ್ತು. ಅಲ್ಲಿವರೆಗೂ ಇದು ಒಣ ಬೇಸಾಯ ಇದ್ದೆ. ಸೊ ಲಾಕ್ಡೌನ್ನಲ್ಲಿ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಆ ಕಾರಣಕ್ಕೆ ಕೃಷಿ ಆದರೆ ಇಲ್ಲಿ ಟೈಮ್ ಪಾಸ್ ಅನ್ನೋದೇ ಬರಲ್ಲ. ನಾವು 100% ನಮ್ಮ ಟೈಮ್ನ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು, ನಾವು ದುಡಿಬೋದು. ಆ ಉದ್ದೇಶಕ್ಕೋಸ್ಕರ 2020ರಲ್ಲಿ ನಮ್ಮಲ್ಲಿ ಬೋರ್ ಹಾಕ್ಸಿದ್ವಿ. ಸೊ ದೇವ್ರ ದಯದಿಂದ ನನಗೆ ನೀರು ಕೂಡ ಸಿಕ್ತು, ಒಳ್ಳೆ ಸಿಹಿ ನೀರು, ಕೃಷಿಗೆ ಯೋಗ್ಯವಾದಂಥ ನೀರು ಕೂಡ ಸಿಕ್ತು. ಸೊ ಇದು ಆದ ತಕ್ಷಣವೇ ನಾವು ಕಮೆನ್ಸ್ ಮಾಡ್ಕೊಳ್ಳೋಣ ಅಂತಂದರೆ ಅವಾಗ ಲಾಕ್ಡೌನ್ ಇದ್ದದಕ್ಕೋಸ್ಕರ ಇಲ್ಲಿ ಪವರ್ ಸಪ್ಲೈ ಆಗಲಿ ಏನೂ ಇರಲಿಲ್ಲ. ಸೊ ಆ ಕಾರಣಕ್ಕೆ ಲಾಕ್ಡೌನ್ ರಿಲೀಸ್ ಆದಮೇಲೆ ನೀರನ್ನು ನಮ್ಮ ತೋಟಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಸುಮಾರು ಸರ್ಚ್ ಮಾಡಿದಾಗ ನನಗೆ ಸೋಲಾರು ಪವರ್ ಯೂಸ್ ಮಾಡ್ಕೊಳ್ಳೋಣ, ನಾವು ಇಂಡಿಪೆಂಡೆಂಟಾಗಿ ಆಗುತ್ತೆ, ಆ ಥರ ಕಾರಣದಿಂದ ನಾವು ಸೋಲಾರನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸರ್. ಇಲ್ಲಿ ಸೋಲಾರ್ ಪ್ಯಾನಲ್ಸ್ ಇದೆ, ತಾವು ನೋಡ್ಬೋದು. ಸೊ ನೀವು ಎಜುಕೇಶನ್ ಏನು ಮುಗಿಸಿದ್ರು ಸರ್? ಸರ್ ನಂದು ಎಜುಕೇಷನ್ ಬಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿದ್ದು ಸರ್. ಓಕೆ. 1988ರಲ್ಲಿ. ಹಾಂ. ಸೊ ಇದು ಆದಮೇಲೆ ಕೃಷಿಗೆ ಬಂದಿದ್ದೆ. ಸೊ ಆ ಟೈಮಲ್ಲಿ ಕಂಪ್ಲೀಟ್ ಒಣ ಬೇಸಾಯ ಇತ್ತಲ್ಲ. ಇದಕ್ಕಿಂತ ಕೃಷಿ ಬರೋಕ್ಕಿಂತ ಮುಂಚೆ ಏನು ಬಿಸ್ನೆಸ್ ಮಾಡ್ತಿದ್ದು? ಕೃಷಿ ಈಗ ತೋಟಕ್ಕೆ ಬರೋದಕ್ಕಿಂತ ಮೊದಲು ನಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇತ್ತು ಸರ್. ಓಕೆ ಸರ್. ಸೊ ಸುಮಾರು ಒಂದು 15 ವರ್ಷ ಅಡ್ವರ್ಟೈಸಿಂಗ್ ಏಜೆನ್ಸಿದಲ್ಲಿ ನಾನು ವರ್ಕ್ ಮಾಡಿ, ಆಮೇಲೆ ನನ್ನದೇ ಆದಂಥ ಏಜೆನ್ಸಿ ಸ್ಟಾರ್ಟ್ ಮಾಡಿಕೊಂಡು ಸುಮಾರು ಒಂದು 7-8 ವರ್ಷ ಬೆಂಗಳೂರಲ್ಲಿದ್ವಿ. ಬೆಂಗಳೂರಿಂದ ಮತ್ತೆ ರಿಟರ್ನ್ ಹುಬ್ಳಿಗೆ ಬಂದ್ವಿ. ಹುಬ್ಳಿಗೆ ಬಂದು ನಮ್ಮ ಸ್ವಂತ ಇದಲ್ಲೇ ಇರೋಣ, ಇಲ್ಲೇ ಡೆವಲಪ್ ಮಾಡೋಣ, ಆ ಉದ್ದೇಶಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿ. ನನ್ನ ಜಮೀನು ಕಂಪ್ಲೀಟ್ ಒಂದು ಚೌಕಾಕಾರದಲ್ಲಿದೆ ಸರ್. ಇದು ಕ್ಷೇತ್ರ ಬಂದು 3 ಎಕರೆ 7 ಗುಂಟೆ ನಮ್ಮ ತಂದೆಯಿಂದ ಬಂದಿದ್ದು. ಓಕೆ. ಸೊ ಇದರಲ್ಲಿ ನಾನು 20ರಲ್ಲಿ ಫಸ್ಟ್ ಬೋರ್ ಹಾಕ್ಸಿದ್ವಿ. ಲಕ್ಕಿಲಿ ಫಸ್ಟ್ ಒಂದೇ ಪಾಯಿಂಟಲ್ಲೇ ಸಕ್ಸಸ್ ಆಯ್ತು ಸರ್. ಸುಮಾರು 150 ಅಡಿಗೆ ನಂಗೆ ನೀರು ಬಂತು. ಸೊ ಇವೊಂದೇನು 150 ಇದೆಯಲ್ಲ, ಇದನ್ನು 300ವರೆಗೂ ನಾನು ಡ್ರಿಲ್ ಮಾಡಿಸ್ಕೊಂಡು ಬೋರ್ ಹಾಕ್ಸಿದ್ವಿ. ಬೋರ್ ಹಾಕ್ಸೋದು ಆಯಿತು, ಇಮಿಡಿಯೇಟ್ ಲಾಕ್ಡೌನ್ ಆಯಿತು ಸರ್. ಓಕೆ. ಲಾಕ್ಡೌನ್ ಆಯಿತು. ಇನ್ನು ನೀರು ಲಿಫ್ಟ್ ಮಾಡೋದಕ್ಕೆ ಅಂತ KEBಯಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತಂದರೆ ಲಾಕ್ಡೌನ್ ಇತ್ತು, ಅವಾಗ ಏನು ಮಾಡೋಕ್ಕೂ ಆಗ್ತಿದ್ದಿಲ್ಲ. ಅದಾದಮೇಲೆ ಲಾಕ್ಡೌನ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಗೋವರೆಗೂ ಸ್ವಲ್ಪ ಸುಮ್ಮನೆ ಇದು ಸೆಟಪ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸರ್. ಅಂದರೆ ನಾನು ನನ್ನ ಮಗ ಸೇರಿಕೊಂಡು ಇದನ್ನು ಹೆಂಗೆ ಮಾಡೋಣ, ಏನು ಮಾಡೋಣ, ಆಮೇಲೆ ಯಾವ್ಯಾವ ಪ್ಲ್ಯಾನ್ಸ್ ಹಾಕೋಣ, ಇದನ್ನು ಕಂಪ್ಲೀಟ್ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಬೋರ್ ಹಾಕ್ಸಿದ ಮೇಲೆ ಅದಕ್ಕೆ ಇಮಿಡಿಯೇಟ್ ವಾಟರ್ ಲಿಫ್ಟ್ ಮಾಡೋದಕ್ಕೆ ಅಂತ ಎಲೆಕ್ಟ್ರಿಸಿಟಿ ಬೇಕಿತ್ತು. ಸೊ ಎಲೆಕ್ಟ್ರಿಸಿಟಿಗೆ ಅಂತ ನಾವು ನಂಬ್ಕೊಂಡು ಕೊಡೋದಾದ್ರೆ ಲೇಟ್ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ವಿ, ಪ್ರೈವೇಟ್ ಸೋಲಾರ್ ಕಂಪ್ನಿನ ಅಪ್ರೋಚ್ ಆದರೆ ಹೀಗೆ ನನ್ನ ಇದಿದೆ ಹೀಗೆ ಅಂತ ಅವ್ರಿಗೆ ಕಂಪ್ಲೀಟ್ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಏನು ಮಾಡ್ತೀವಿ, ಎಷ್ಟಿದೆ, ನೀರು ಎಷ್ಟು ಬೇಕು, ನಾವು ಏನು ಪರ್ಪಸ್ಗೆ ಯೂಸ್ ಮಾಡ್ತೀವಿ ಎಲ್ಲ ಹೇಳಿದ್ಮೇಲೆ ಅವರೇ ಡಿಸೈನ್ ಮಾಡಿಕೊಟ್ಟು ಒಂದು ಸೋಲಾರ್ ಪಂಪ್ನ ಇನ್ಸ್ಟಾಲ್ ಮಾಡಿಕೊಟ್ರು. ಇದೇ ಸೋಲಾರ್. ಇದು ಎಷ್ಟು ಕೆವಿ ಇದೆ? ಇದು ಬಂದು ನನಗೆ ನನ್ನ ಪಂಪ್ ಬಂದು 5 HP ಪಂಪ್ ಇದೆ ಸರ್. ಓಕೆ ಸರ್. 5 HP ಪಂಪ್ಗೆ ಅರೌಂಡ್ 7.5 ಕಿಲೋವ್ಯಾಟದ್ದು ಬೇಕಂತ ಅವರೇ ಪ್ರಾಪರ್ ಡಿಸೈನ್ ಮಾಡಿ ಅವರೇ ಅಸಿಸ್ಟ್ ಮಾಡಿದರು. ಸೊ ಆ ಥರ ಇನ್ಸ್ಟಾಲ್ ಮಾಡಿ ಹೋದರು. ಇನ್ಸ್ಟಾಲ್ ಮಾಡಿ ಹೋದ್ಮೇಲೆ ನಂತರ ಸುಮಾರು ನಂಗೆ 1 ವರ್ಷಕ್ಕೆ ಪವರ್ KEB ಅವರು ಕನೆಕ್ಷನ್ ಕೊಟ್ಟರು. ಸೊ ಈಗ ನನಗೆ ಅದು ಇಲ್ಲ ಅಂದರೆ ಇದು 2 ವರ್ಕೌಟ್ ಆಗುತ್ತೆ. ಓಕೆ. ಸರ್ ನಮ್ಮಲ್ಲಿ ಈ ಅರಣ್ಯ ಮರಗಳ ಜೊತೆಗೆ ಸುಮಾರು 55ಕ್ಕಿಂತ ಹೆಚ್ಚಿನ ಬೇರೆ ಬೇರೆ ರೀತಿಯ ಹಣ್ಣು ಮರಗಳನ್ನು ಕೂಡ ನಾವು ಬೆಳೆಸಿದ್ದೀವಿ ಸರ್. ಅಂದ್ರೆ ಸರ್ ನೀವು ಹೇಳುವಂತ ಒಟ್ಟು 55 ಬಗೆಯ ಹಣ್ಣುಗಳ ಗಿಡಗಳನ್ನ ನೀವು ಇಲ್ಲಿ ಹೌದು ಹಚ್ಚಿದ್ದೀವಿ. ಹೌದು.
ಹಾ ಹಾ ಅಂದ್ರೆ ಈಗ ನಮ್ಮ ಮುಂದಿನ ನೆಕ್ಸ್ಟ್ ಜನರೇಷನ್ಗೆ ಹಾ ಹಾ ಕೆಲವೊಬ್ರು ಯಾವ್ದೋ ಹಣ್ಣು ನಾವು ತಿಂತೀವಿ, ಹಾ. ಕೇಳ್ತೀವಿ, ಅದನ್ನ ನಾವು ಫಿಸಿಕಲಿ ನೋಡಿರಂಗಿಲ್ಲ, ಆ ಮರಗಳನ್ನು ನೋಡಿರಂಗಿಲ್ಲ, ಹಣ್ಣುಗಳನ್ನು ನೋಡಿರಂಗಿಲ್ಲ. ಬಟ್ ಅಂತ ಒಂದು ಕಾನ್ಸೆಪ್ಟ್ ನ ನಮ್ಮ ಇಲ್ಲಿ ನಮ್ಮ ಸರೌಂಡಿಂಗ್ ಜನರಿಗೆ ಇವೆಲ್ಲ ಹಣ್ಣುಗಳಿದ್ದ ಗಿಡಗಳನ್ನೆಲ್ಲ ಎಲ್ಲಿಂದ ತರಿಸಿದ್ರು? ಈ ಹಣ್ಣುಗಳನ್ನ ನಾನು ಅಕ್ರಾಸ್ ಕರ್ನಾಟಕ, ಅಂದ್ರೆ ಕರ್ನಾಟಕ ಬಿಟ್ಟು ಮತ್ತೆ ಹೊರಗಡೆನೂ ಕೂಡ ತರಿಸಿದ್ದೀನಿ ಸರ್. ದೇಶದ ಹೌದು, ಭಾರತ ಹೌದು. ದೇಶದಲ್ಲಿ ಎಲ್ಲೆಲ್ಲಿ ಇವುಗಳು ಸಿಗ್ತಾವಂತ ಗೊತ್ತಿದ್ದುಕೊಂಡು ಹೌದು. ಅಲ್ಲಿಂದ ನೀವು ಇವುಗಳನ್ನು ತರಿಸ್ಕೊಂಡು ಆ ಹಣ್ಣುಗಳ ಸಂರಕ್ಷಣೆಗೋಸ್ಕರ ಹೌದು. ನೀವು ಇಲ್ಲೇ ಹಾಕಿದ್ದು. ಹೌದು ಸರ್. ಓಕೆ ಸೊ ಸರ್. ಈ ಹಣ್ಣುಗಳು ಮರಗಳೆಲ್ಲ ಅಂದ್ರೆ ಮಾಸಗೆ ಇಲ್ಲ, ಎಲ್ಲ ಪ್ರತಿಯೊಂದು. ಈಗ ಎಕ್ಸಾಂಪಲ್ ರುದ್ರಾಕ್ಷಿ ಗಿಡ ಉದಾಹರಣೆ ಕೊಡ್ತೇನೆ ನಿಮ್ಗೆ. ಹಾ ಹಾ ರುದ್ರಾಕ್ಷಿ ಗಿಡ ನಾವು ನಾರ್ಮಲಿ ಹಿಮಾಲಯದಲ್ಲೇ ಹೌದು ನೋಡ್ತೀವಿ. ನೋಡ್ತೀವಿ. ಸೊ ಆ ತರದ ಪ್ಲಾಂಟ್ ಕೂಡ ನಾನು ತರಿಸಿದ್ದೀನಿ ಸರ್ ಇಲ್ಲಿ. ಹೌದಾ? ಅದನ್ನು ಕೂಡ ಹಾ, ನಾವು ಹಾಕಿದೀವಿ, ಅಂದ್ರೆ ಅಟ್ಲೀಸ್ಟ್ ಗೊತ್ತಾಗ್ಲಿ ನೆಕ್ಸ್ಟ್ ಜನರೇಷನ್. ಹೌದು 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 ಹೌದು. ಇಲ್ಲ ಇವನ್ ನಾನು ಕೂಡ ನೋಡಿಲ್ಲ. ಆ ತರದ ಜೊತೆಗೆ ನಮ್ಮ ಈ ಹಣ್ಣುಗಳಲ್ಲೇ ನಾವು ಸೀತಾಫಲ ತಿಂತೀವಿ, ಹೌದು. ಹೌದ್ರಾ? ಆದ್ರೆ ರಾಮ್ಫಲ ಕೇಳಿದೀವಿ ಬಟ್ ನೋಡಿಲ್ಲ. ಬಟ್ ಇಲ್ಲಿ ನನ್ನಲ್ಲಿ ಆ ರಾಮ್ಫಲ್ ಮರಗಳು ಕೂಡ ಇದೆ. ಆಮೇಲೆ ಹನುಮಾನ್ ಫಲ ಅಂತ ಇದೆ ಸರ್. ಹನುಮಾನ್ ಫಲ ಅಂತ ಇದೆ. ಆ ಹನುಮಾನ್ ಫಲ್ ಮರ ಕೂಡ ನಾನು ಹಾಕಿದ್ದೀನಿ ಸರ್. ಆಮೇಲೆ ಲಕ್ಷ್ಮಣ್ ಫಲ ಅಂತ ಬರುತ್ತೆ. ಲಕ್ಷ್ಮಣ್ ಫಲನೂ ಇದೆ. ಅದನ್ನ ನಾವು ಇನ್ನೂವರೆಗೂ ನಾನು ಈಗ ನನಗೆ 58 ವರ್ಷ ಸರ್, 58 ಮುಗೀತು, 59 ಇದು ಇಲ್ಲಿವರೆಗೂ ನಾನು ಕೇಳಿದ್ದೆ ಹೊರತು ನೋಡಿದ್ದಿಲ್ಲ. ಅದು ಇಂಥ ಮರಗಳು ನಮಗೆ ನಮ್ಮ ಪೂರ್ವಜರೆಲ್ಲ ಯೂಸ್ ಮಾಡ್ತಾ ಇದ್ರು, ಹೌದ್ರ? ಅವರು ಹೆಲ್ದಿಯಾಗೆ ಸ್ಟ್ರಾಂಗ್ ಆಗಿರ್ತಿದ್ರು. ಈ ತರ ಇವೆಲ್ಲ ಕಾಡು ಫಲಗಳು, ಕಾಡು ಫಲಗಳು, ವನಸ್ಪತಿಗಳು, ಈ ತರದೆಲ್ಲ ಬರುತ್ತೆ. ಸೊ ಇಂಥ ಪ್ಲಾಂಟ್ಸ್ ಗಳನ್ನು ಕೂಡ ನಾವು ನಮ್ಮ ತೋಟದಲ್ಲಿ ಬೆಳೆಸಿದೀನಿ ಸರ್. ಓಕೆ ಸರ್. ಓಕೆ. ಸಾಮಾನ್ಯವಾಗಿ ಸರ್ ಮಾವು, ಹಲಸು, ಬಾಳೆ, ತೆಂಗು, ಅಡಿಕೆ ಈ ತರದೆಲ್ಲ ಉಪಯೋಗ ಮಾಡ್ತೀವಿ. ಹೌದ್ರೆ ಈ ತರದ್ ಬಿಟ್ಟು ಮಿಕ್ಕಿದ್ದು ಬೇರೆ ಬೇರೆ ತರದ ಹಣ್ಣುಗಳನ್ನ ನಾನು ನೋಡದೇ ಇರುವಂತ ಹಣ್ಣುಗಳು, ಕೇಳದೇ ಇರುವಂತ ಹಣ್ಣುಗಳನ್ನ ಮರಗಳನ್ನು ಕೂಡ ನಾವಿಲ್ಲಿ ಬೆಳೆಸಿದ್ದೀನಿ. ಅದನ್ನ ಈಗ ನಾವು ಸುಮಾರು 2-3 ವರ್ಷದಿಂದ ಕೆಲವೊಂದನ್ನ ಉಪಯೋಗ ಕೂಡ ಮಾಡ್ತಾ ಬರ್ತಿದೀವಿ. ಮತ್ತೆ ನಮ್ಮ ಸರ್ಕಲ್ ನಲ್ಲಿ ಏನಿದೆ ಅವ್ರಿಗೆ ಕೂಡ ಈಗ ಕೊಟ್ಟು ಸೊ ಅಟ್ಲೀಸ್ಟ್ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ. ಓಕೆ. ಹಾ ಹಾ. ಆ ಥರದ ವಾಟರ್ ಆ್ಯಪಲ್ ಇದೆ ಸರ್. ವಾಟರ್ ಆ್ಯಪಲ್ನಲ್ಲೇ ಸುಮಾರು ನನಗೆ 4-5 ವೆರೈಟಿ ಬರುತ್ತೆ. ಬೇರೆ ಬೇರೆ ಗ್ರೀನ್ ಬರುತ್ತೆ, ವೈಟ್ ಬರುತ್ತೆ, ಪಿಂಕ್ ಬರುತ್ತೆ, ರೆಡ್ ಬರುತ್ತೆ. ಸೊ ಈ ಥರದ ಎಲ್ಲ ವೆರೈಟಿಗಳು ಕೂಡ ಇದೆ. ಇದು ಎಗ್ ಫ್ರೂಟ್ ಅಂತ. ಎಗ್ ಫ್ರೂಟ್ ಅಂತಂದ್ರೆ ನಿಮಗೆ ಪ್ಲಾಂಟ್ ನೇಮ್ ಬಂದೇ ಎಗ್ ಫ್ರೂಟ್. ಅಂದ್ರೆ ಇದು ಆಕಾರ ಸೇಮ್ ನಮ್ಮ ಕೋಳಿ ಮೊಟ್ಟೆ ಬರುತ್ತಲ್ರಿ, ಹಂಗೆ ಬರುತ್ತೆ. ಅದನ್ನ ನಾವು ಕಟ್ ಮಾಡಿದ್ರೆ ಸ್ವಲ್ಪ ತರ ಮಿಲ್ಕ್ ತರ ಬರುತ್ತೆ ರೀ. ಅಂದ್ರೆ ಅಂಟಾಗಿರುತ್ತೆ. ಸೊ ಒಳಗಡೆ ತಿರುಳು ಕೂಡ ಸೇಮ್ ತತ್ತಿಲಿ ಹೆಂಗಿರುತ್ತೆ ಅದೇ ಸೇಮ್ ಅದರಲ್ಲಿ ಟೈಪ್ ಇರ್ತದೆ. ಅದಕ್ಕಂತ ಇದನ್ನ ಎಗ್ ಫ್ರೂಟ್ ಅಂತ. ಹೌದು, ನ್ಯಾಚುರಲ್ ಇದು. ಓಕೆ ಓಕೆ. ಇದು ಎಲ್ಲಿಂದ ತರಿಸಿದ್ದು ಸರ್? ಸೊ ಇದು ಬಂದು ನಾನು ಉಡುಪಿಯಲ್ಲಿ ತಗೊಂಡು ಬಂದಿದ್ದು. ಸೊ ಇದು ಬಂದು ನಮ್ಮ ನೇರಳೆ ಸರ. ನೇರಳೆ ತಾವು ನೋಡಿರ್ಬೋದು. ಇದು ಯಾವ ನೇರಳೆ ಸರ್? ಜಂಬೂ ನೇರಳೆ? ಜಂಬೂ ನೇರಳೆ. ಓಕೆ. ಮೋಸಂಬಿ ಮರ ಸರ. ಇದು ಯಾವ ಮೋಸಂಬಿ ಸರ್? ನಮ್ಮ ಲಕ್ನೋ ವೆರೈಟಿ. ಓಕೆ. ಹಾ ಹಾ. ಆಮೇಲೆ ಇದು ಬಂದು ಅಮಟೆಕಾಯಿ ಅಂತ. ಅಮಟೆಕಾಯಿ ಇಲ್ಲಿದೆ ನೋಡಿ ಸರ್, ಇಲ್ಲಿ ಬರುತ್ತಲ್ಲ ಇದು. ಇದನ್ನ ಪಿಕ್ಕಲಿಗೆ ಯೂಸ್ ಮಾಡ್ತಾರೆ. ಓ, ಇದನ್ನ ಅಪ್ಪೆ ಮಿಡಿ ಅಂತ? ಅಲ್ಲ, ಅಪ್ಪೆ ಮಿಡಿ ಅಲ್ಲ ಸರ್. ಇದು ಅಪ್ಪೆ ಮಿಡಿ ಅಂತಂದ್ರೆ ಅದು ಮಾವಿನಲ್ಲೇ ಬರುತ್ತೆ. ಇದು ಬಂದು ನಿಮಗೆ ಅಮಟೆಕಾಯಿ ಅಂತಾರೆ. ಓಕೆ. ಉಪ್ಪಿನಕಾಯಿ ಆಲ್ಮೋಸ್ಟ್ ಕೋಸ್ಟಲ್ ಬೆಲ್ಟ್ ಅಲ್ಲಿ ಈ ಮರ ಜಾಸ್ತಿ. ಓಕೆ. ಮಂಗಳೂರು, ಕಾರವಾರ ಅಲ್ಲಿ ನೋಡ್ಲಿಕ್ಕೆಲ್ಲ ಸೇಮ್ ಮಾವಿನಕಾಯಿ ಇದ್ದಾಗ. ಹೌದು. ಬಟ್ ಟೇಸ್ಟ್ ಹಂಗ್ ಬರಲ್ಲ, ಸ್ವಲ್ಪ ಒಗರೆ ಇರುತ್ತೆ. ಇದು ಬಂದು ದಾಲ್ಚಿನ್ನಿ ಸರ್. ನಾವು ಯೂಸ್ ಮಾಡುವಂತ ಚಕ್ಕೆ ಅಂತೆಲ್ಲ. ಇದರಲ್ಲಿ ಈ ಎಲೆಗಳು ನಿಮಗೆ ಪಲಾವ್ಗೆಲ್ಲ ಹಾಕ್ತಾರೆ ನೋಡಿ, ಆ ತರ ಯೂಸ್ ಮಾಡ್ಬೋದು. ಆಮೇಲೆ ಇದರ ತೊಗಟೆ ಬರುತ್ತಲ್ರಿ, ಅದೇ ನಮ್ಗೆ ದಾಲ್ಚಿನ್ನಿ. ಹೌದು. ಆಮೇಲೆ ಇದರದ್ದು ಹೂ ಬರುತ್ತಲ್ಲ ಸರ್, ಮೊಗ್ಗು ಅಂತಾರಲ್ಲ, ಆ ತರ ಕಂಪ್ಲೀಟ್ ಆ ಗಿಡದ್ದು ಪ್ರತಿಯೊಂದು ಭಾಗ ಕೂಡ ನಾವು ಉಪಯೋಗ ಮಾಡ್ಕೊಳ್ಬಹುದು. ದಾಲ್ಚಿನ್ನಿ ಸರ್. ಸೊ ನಮ್ಮಲ್ಲಿ ನೀರಾವರಿ ಇದಕ್ಕೇನಿದೆ ಅಲ್ರಿ, ಮೊದಲು 3 ವರ್ಷ ನಾನು ಕಂಟಿನ್ಯೂಸ್ ಆಗಿ ಡ್ರಿಪ್ ನ ಇನ್ಸ್ಟಾಲ್ ಮಾಡ್ಕೊಂಡು, ಸೊ ಡ್ರಿಪ್ ಇಂದ ಯೂಸ್ ಮಾಡಿದ್ವಿ. ಈಗ ಸ್ವಲ್ಪ ಬೇರೆ ಕಾನ್ಸೆಪ್ಟ್ ಹೋಗೋದು ಅಂದ್ರೆ ನೆಲಕ್ಕೆ ಏನ ತರಕಾರಿನ ಬೆಳೆಯೋಣ, ಆಮೇಲೆ ನಮ್ಮ ಮೇವಿನ ಬೆಳೆಗಳನ್ನ ಬೆಳೆಯೋಣ ಇದರಲ್ಲಿ ಅಂತ ಈಗ ರೈನ್ ಪೈಪ್ ಇಂದ ಯೂಸ್ ಮಾಡ್ತಾ ಇದೀವಿ ರೀ. ರೈನ್ ಪೈಪ್ ಅಂದ್ರೆ ನಿಮಗೆ ಅಲ್ಲಿ ಕಾಣತ್ತೆ, ಅಲ್ಲಿ ಹೋಗಿ ಬರೋಣ. ಸೆಣಬು ಹಾಕಿದೀನಿ ರೀ. ಸೆಣಬು ಅಂದ್ರೆ ಈಗ ಮಲ್ಚಿಂಗ್, ನಮ್ಮ ಮಣ್ಣನ್ನ
ಸಂರಕ್ಷಣೆ ಮಾಡೋದು. ಅಂದ್ರೆ ನೀವು ಅದೇನು ಫಾಗ್ ಟೈಪ್ ಅದ ಮಳೆ ಟೈಪ್ ಏನ್ ಬರ್ತಾ ಇದೆ, ಮಿಸ್ಟ್ ಟೈಪ್ ಏನ್ ಬೀಳ್ತಾ ಇದೆ, ಆ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ನೀವು ಅದಕ್ಕೆ ಇದನ್ನ ಮಾಡ್ತಾ ಹೌದು ಇದ್ದೀರಿ. ಹೌದು. ಅದಕ್ಕೇನ್ ಪಿನ್ನಿಂಗ್ ಮಾಡ್ತದೆ ಸರ್? ಇದರಲ್ಲಿ ಲೇಸರ್ ಹೋಲ್ಸ್ ಬರ್ತಾವ್ರಿ ಪೈಪ್ ಅಲ್ಲೇ. ಇದು ಸ್ಟ್ಯಾಂಡರ್ಡ್ ನಾರ್ಮಲ್ ಪೈಪ್ ಸರ್, ವಿತೌಟ್ ಹೋಲ್ಸ್. ಓಕೆ. ಅದು ಅಲ್ಲಿ ಬರುತ್ತಲ್ಲ, ಅಲ್ಲಿದ ಮುಂದೆ ಬ್ಲಾಕ್ ನನ್ನ ಮೇನ್ ಲೈನ್ ಇಂದ ಈ ತಂದು ನನ್ನ ಎಲ್ಲಿ ನಾನು ನೀರ್ ಬೇಕು ಅಲ್ಲಿ ಮಾತ್ರ ಆ ತರ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಲೇಸರ್ ಹೋಲ್ಸ್ ಇರ್ತಾವೆ. ಓಕೆ ಓಕೆ. ರೆಡಿಮೇಡ್ ಸಿಗತ್ತೆ ಅದು. ಅಂದ್ರೆ ನೀರು ವೇಸ್ಟ್ ಆಗೋದಿಲ್ಲ. ವೇಸ್ಟ್ ಆಗಲ್ಲ. ಆಮೇಲೆ ಈಕ್ವಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗತ್ತೆ, ತಂಪು ಜಾಸ್ತಿ ಹಿಡ್ಕೊ. ಸರ್, ಇದು ನಾನು ನೀರಾವರಿಗೆ ಯೂಸ್ ಮಾಡ್ತಾ ಇರೋದು ರೇನ್ ಪೈಪ್ ಅಂತ. ಇದರಲ್ಲಿ ಲೇಸರ್ ಹೋಲ್ಸ್ ಬರ್ತಾರೆ. ಆ ಲೇಸರ್ ಹೋಲ್ಸ್ ಇಂದ ಏನಾಗುತ್ತೆ, ಒಂಥರ ಮಳೆ ನೀರು ಹೆಂಗ್ ಬರುತ್ತೆ ಅದೇ ಸಿಸ್ಟಮ್ ಅಲ್ಲಿ ಒಂಥರ ಫಾಗ್ ತರ ಇಬ್ಬನಿ ತರ ಬೀಳತ್ತೆ. ಇಬ್ಬನಿ ತರ ಬೀಳೋದ್ರಿಂದ ಏನಾಗುತ್ತೆ, ನನ್ನ ಪೈಪಿಂದ ಈ ಸುಮಾರು ಈ ಕಡೆ 8 ಫುಟು, ಆ ಕಡೆ 8 ಫುಟು, 16 ಫುಟ್. ನನ್ನ ಸಾಲುಗಳು 16 ಫುಟ್ ಇದೆ ರೀ. 16 ಫುಟ್ ಸಾಲಿರೋದ್ರಿಂದ ನನಗೆ ಎರಡೂ ಕಡೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗತ್ತೆ. ಆಮೇಲೆ ನಿಧಾನವಾಗಿ ನೆಲ ಹಸಿ ಆಗತ್ತೆ, ಯಾವುದೂ ಎಫೆಕ್ಟ್ ಆಗೋದಿಲ್ಲ. ಸರ್, ನನ್ನ ಇದರಲ್ಲಿ ಒಂದು 150-160 ನುಗ್ಗೆ ಗಿಡ ಇತ್ತು. ಆ ನುಗ್ಗೆ ಗಿಡದ ಜೊತೆಗೆ ನಾನು ಶ್ರೀಗಂಧ ಮೇನ್ ಮಾಡಿಕೊಂಡು ಇದನ್ನ ಅದ್ರ ಜೊತೆಗೆ ಬೆಳೆಸಿದ್ದು. ಇದು ಮಲ್ಬೆರಿ ಸರ್, ಫ್ರೂಟಿಂಗ್ ಸ್ಟಾರ್ಟ್ ಇದೆ ನೋಡಿ. ಬನ್ನಿ, ಇಲ್ಲಿ ಬನ್ನಿ ಸರ್. ಇದೆ ರೀ ಮಲ್ಬೆರಿ ಪ್ಲಾಂಟ್. ಇದು ನಿಮಗೆ ಹಣ್ಣು ನೋಡಿ, ಇಲ್ಲಿದೆ ನೋಡಿ, ವೈಟ್ ಸರ್. ಇದು ಇನ್ನು ದೊಡ್ಡದಾಗತ್ತೆ, ಈಗ ಸ್ಟಾರ್ಟ್ ಇದೆ ರೀ. ಎಲ್ಲ ಚಿಕ್ಕ ಚಿಕ್ಕದಿದೆ ಅದರಲ್ಲಿ. ಇದು ತಗೊಳ್ಳಿ ಸರ್, ಇದನ್ನು ಟೇಸ್ಟ್ ನೋಡಿ. ಸೊ ಇದು ಬಂದು ವಾಟರ್ ಆ್ಯಪಲ್. ವಾಟರ್ ಆ್ಯಪಲ್ನಲ್ಲೇ ಸುಮಾರು ವೆರೈಟಿಗಳಿದೆ ರೀ ನನ್ನಲ್ಲಿ. ಇದು ಈಗೇನು ನಿಮಗೆ ಕೊಡ್ತಾರೆ, ಇದು ಬಂದು ವೈಟ್ ಬರುತ್ತೆ, ಆಮೇಲೆ ಪಿಂಕ್ ಬರುತ್ತೆ ರೀ, ರೆಡ್ ಬರುತ್ತೆ, ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ. ಸೊ ಇವು ಎಲ್ಲ ಪ್ಲ್ಯಾಂಟ್ಗಳು ಇದೆ. ಸೊ ಇದು ಬಂದು ನಮಗೆ ಬೇಸಿಗೆ ಕಾಲದಲ್ಲಿ ಈಗ ಸ್ವಲ್ಪ ನಮ್ಮ ನೀರಿನ ಅವಶ್ಯಕತೆ ನಮ್ಮ ಹೆಲ್ತ್ಗೆ, ಬಾಡಿಗೆ ಜಾಸ್ತಿ ಇರುತ್ತೆ. ಸೊ ಇದು ತಿನ್ನೋದ್ರಿಂದ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಡಿಹೈಡ್ರೇಷನ್ ಏನಾಗತ್ತಲ್ಲ, ಅದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡುತ್ತೆ ರೀ ಈ ಹಣ್ಣು. ಸೊ ಇದು ಬಂದು ಸರ್ ವೆಲ್ವೆಟ್ ಆ್ಯಪಲ್ ಅಂತ. ಸೊ ಇದು ಬಂದು ನಿಮಗೆ ನಾರ್ತ್ ಇಂಡಿಯಾದಲ್ಲೇ ಇರುವಂಥದ್ದು. ಸೊ ಈ ಹಣ್ಣು ನಿಮಗೆ ಆಲ್ಮೋಸ್ಟ್ ಈಗ ಆ್ಯಪಲ್ ನೋಡಿರ್ತೀರ, ಆ್ಯಪಲ್ ನಮಗೆ ಮೇಲೆ ಪಲ್ಪ್ ಏನಿರುತ್ತೆ ಅಥವಾ ಸಿಪ್ಪೆ ಏನು ಬರುತ್ತಲ್ಲ, ಗಟ್ಟಿ ಬರುತ್ತದು. ಸೊ ಇದು ಬಂದು ಹಾಗಿಲ್ಲ, ನಿಮಗೆ ತುಂಬ ಸ್ಮೂತಾಗಿ ಒಂಥರ ಸ್ಪಂಜ್ ಟೈಪ್ ಬರುತ್ತೆ ಅದ್ರ ಮೇಲಿಂದು ಇದು ಲೇಯರ್. ಇದು ವಾಟರ್ ಆ್ಯಪಲ್. ಇದು ಬಂದು ರೋಸ್ ಆ್ಯಪಲ್ ಸರ, ಪನ್ನೀರ್ಲು ಅಂತಾರಲ್ಲ. ರೋಸ್ ಆ್ಯಪಲ್ ಅಂತಂದರೆ ನಿಮಗೆ ಟೇಸ್ಟ್ ಬಂದು ಆ್ಯಪಲ್ ಟೇಸ್ಟೇ ಇರುತ್ತೆ, ಸ್ಮೆಲ್ ಏನಿದೆ ರೋಸ್ ಸ್ಮೆಲ್ ಬರುತ್ತಾರೆ. ಹಣ್ಣು ಸ್ವಲ್ಪ ಚಿಕ್ಕದಾಗತ್ತೆ. ಇದು ಬಂದು ಅರ್ಜುನ್ ಫಲ ಅಂತ ಸರ್, ಸ್ಟಾರ್ ಫ್ರೂಟ್. ನಿಮಗೆ ಸ್ವಲ್ಪ ಒಗರಾಗಿ ಬರುತ್ತೆ, ರಿಚ್ ಕ್ಯಾಲ್ಸಿಯಂ ಸರ್. ಇದು ಸ್ಟಾರ್ ಫ್ರೂಟ್ ಗಿಡ ಅಲ್ಲ ಸರ್? ಹೌದು, ಸ್ಟಾರ್ ಫ್ರೂಟ್ ಗಿಡ. ನಿಮಗೆ ಸ್ಟಾರ್ ಫ್ರೂಟ್ ಕೂಡ ತೋರಿಸಿಂತಾಳಿ ಇದೆ ರೀ, ಒಂದೇ ನಿಮಿಷ. ಇದು ಚಿಕ್ಕದಾಗತ್ತಾ ಬಂದು ಕೊನೆಗೇನಿದೆ ಅಲ್ಲ ಸರ್, ಗ್ರೀನ್ ಇರತ್ತಲ್ಲ, ಗ್ರೀನ್ ಇದ್ದದ್ದು ನಮ್ಗೆ ಗೋಲ್ಡನ್ ಕಲರ್ಗೆ ಚೇಂಜ್ ಆಗುತ್ತೆ. ಇಷ್ಟು ಆಲ್ಮೋಸ್ಟ್ ನಿಮಗೆ ಒಂದು ಅಂಗೈ ಅಗಲ ಈ ಸೈಜಲ್ಲಿ ಬರುತ್ತೆ ನೋಡಿರಿ ಇದು ಫ್ರೂಟ್. ಇದು ಕೂಡ ನಮಗೆ ಹೈ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ. ನಾವು ಯೂಸ್ ಮಾಡ್ಬೋದು. ನಮ್ಮ ಹಸುಗಳಿಗೆ ಕೂಡ ಇದನ್ನು ಹಾಕ್ತೀವಿ ಸರ್. ಹಸುಗಳಿಗೆ ಎಸ್ಪೆಷಲಿ ನಾವು ಮಿಲ್ಕ್ ನಾವು ತೆಗೆದು ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತಲ್ಲ, ಇದನ್ನು ಈ ಥರದ್ದು ಕೊಟ್ಟಾಗ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಸರ್. ಸೊ ಇದು ಬಂದು ಹನುಮಾನ್ ಫಲ ಸರ್. ಓಕೆ ಸರ್. ಈ ಹನುಮಾನ್ ಫಲ ಬನ್ನಿ, ಇದು ಸ್ಪೆಷಾಲಿಟಿ ನೋಡಿ. ಇದರ ಟೊಂಗೆಗಳಿರುತ್ತಲ್ಲ, ಸೊ ನಮಗೆ ಮಂಗನ ಬಾಲ ಥರನೇ ಬರುತ್ತೆ. ಓಕೆ. ಹಣ್ಣು ಬಂದು ಸ್ವಲ್ಪ ಚಿಕ್ಕದಾಗುತ್ತೆ, ದೊಡ್ಡ ಸೈಜ್ ಬರಲ್ಲ, ಗಟ್ಟಿ, ಸ್ವಲ್ಪ ಒಗರಾಗಿರುತ್ತೆ. ಈ ಕಡೆ ಬನ್ನಿ ಸರ್. ನೀವು ಅಲ್ಲೇ ನಿಂತು. ಇದು ಬಂದು ಲಕ್ಷ್ಮಣ ಫಲ ಅಂತ. ಲಕ್ಷ್ಮಣ ಫಲ ನೋಡಿ ಸೈಜಲ್ಲಿ ಸರ ಸುಮಾರು 1.5-2 ಕಿಲೋವರೆಗೂ ವೆಯ್ಟ್ ಬರುತ್ತೆ ಸರ್. ಇದು ಇನ್ನು ಚಿಕ್ಕ ಕಾಯಿ ಇದೆ. ಇಲ್ಲಿ ಹೂವಿದೆ ನೋಡಿ ಸರ್.
ಇಲ್ಲಿ ಹೂವಿದೆ ನೋಡಿ. ಇದು ಬಂದು ನಮಗೆ ಕ್ಯಾನ್ಸರ್ಗೆ ಬೆಸ್ಟ್ ಮೆಡಿಸಿನ್ ಸರ್. ಬಟರ್ ಫ್ರೂಟ್, ಅವಕ್ಯಾಡೋ ಅಂತಾರಲ್ಲ, ಬಟರ್ ಫ್ರೂಟ್ ಸರ್. ಓಕೆ ಸರ್. ಹಿಂದೆ ನಮಗೆ ಆ್ಯಪಲ್ ಬಂದು ಸರ ನಾರ್ತಿಂದನೇ ಬರೋದು, ಕಾಶ್ಮೀರದಿಂದನೇ ಬರೋದು. ನಮ್ಮ ಗಾದೆಗಳೇನು ಈ ದಿನಕ್ಕೆ ಒಂದು ಸೇಬು ತಿಂದು ವೈದ್ಯರಿಂದ ದೂರ ಇರಿ ಅಂತ ಹೇಳ್ತಿದ್ರು. ಈಗ ಅದೇ ಇದು ನಮ್ಮ ಅವಕ್ಯಾಡೋ ಅಂದರೆ ಬಟರ್ ಫ್ರೂಟ್ಗೆ ಆ ಕ್ವಾಲಿಟಿ ಇರ್ತದೆ. ಈಗ ಆಲ್ಮೋಸ್ಟ್ ಈಗ ಇಲ್ಲಿ ನಮ್ಮ ಸರೌಂಡಿಂಗ್ ಮಾರ್ಕೆಟ್ನಲ್ಲೆಲ್ಲ ಅವೈಲೇಬಲ್ ಇದೆ ಸರ್ ಇದು. ಈಗ ತಾವು ಕೇಳಿರ್ಬೋದು ಸಾವಯವ ಸಾವಯವ ಅಂತ ಹೇಳ್ತಾರೆ. ಸಾವಯವ ಅಂತಂದರೆ ಬರೀ ನಾವು ಸಗಣಿ ಗೊಬ್ಬರ ಹಾಕೋದು ಅಥವಾ ಕುರಿ ಗೊಬ್ಬರ ಹಾಕೋದು, ಕೋಳಿ ಗೊಬ್ಬರ ಹಾಕೋದು ಈ ಥರದಿಂದ ಅಲ್ಲ. ಇದರಲ್ಲಿ ಹೆಂಗಿರುತ್ತೆ ಅಂದರೆ ಭೂಮಿಗೆ ಒಂದು ಜೀವಂತ ಹೊದಿಕೆ ಥರ ಸರ್. ಈ ಮರಗಳೇನಿದೆ, ನಾವು ಹೇಗೆ ನಮಗೆ ಚಳಿ ಆಗತ್ತೆ ಅಥವಾ ಬಿಸಿಲಾಗತ್ತೆ ನಾವು ಬಟ್ಟೆಗಳನ್ನ ಹೇಗೆ ಹಾಕ್ಕೋತೀವಿ, ಆ ಮರಗಳು ಕೂಡ ಅದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ತಮ್ಮಲ್ಲಿರುವಂಥ ಎಲೆಗಳನ್ನು ಉದಿಸ್ಕೊಂಡು ಅವ್ರ ಬೇರುಗಳಿಗೆ ರಕ್ಷಣೆ ಮಾಡ್ಕೊಳ್ತವೆ. ಸೊ ಈ ಬೇರುಗಳನ್ನು ರಕ್ಷಣೆ ಮಾಡ್ಕೊಂಡ್ರೆ ಏನಾಗುತ್ತೆ ರೀ, ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ನಮ್ಮ ಸಾಯಿಲನ್ನು ಫರ್ಟೈಲ್ ಮಾಡುವಂಥ ಹುಳುಗಳಿದೆಯಲ್ಲ, ಅದಕ್ಕೆ ಒಂದು ಆಹಾರ ಆಗತ್ತೆ. ಅದ್ರ ಜೊತೆಗೆ ನೆಲವನ್ನು ಅವು ಫರ್ಟೈಲ್ ಮಾಡತ್ತಾರೆ. ಇದು ಲೈವ್ ಮಲ್ಚಿಂಗ್ ನೋಡ್ಬೋದು ನೀವು. ಇದರಿಂದ ನೆಲದ ರಕ್ಷಣೆ ಆಗತ್ತೆ. ಇದು ಈ ಗಿಡ ಬಂದು ರಾಮಫಲ ಅಂತ. ಇದು ಹಣ್ಣು ಹೆಂಗೆ ಬರುತ್ತೆ ಅಂತಂದರೆ ಸೇಮ್ ನಮಗೆ ಸೀತಾಫಲ ಬರುತ್ತಲ್ಲ ಅದೇ ಟೈಪ್. ಕಲರ್ ಬಂದು ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ. ಈ ಹಣ್ಣು ನಮ್ಮ ಇದರಲ್ಲಿ ಆಯುರ್ವೇದ ಪ್ರಕಾರ ಏನಿದೆ ಅಲ್ರಿ, ತುಂಬ ಔಷಧಿ ಗುಣ ಇದೆ ಸರ್. ಇದು ಬಂದು ಹಲಸು. ಅಂದರೆ ಇದು ಆಲ್ಮೋಸ್ಟ್ ಆಲ್ ಸೀಸನ್ ಬರುತ್ತೆ ಸರ್ ಈ ಹಲಸು. ಜೊತೆಗೆ ನಿಮಗೆ ಅರ್ಲಿ ಬರ್ಡ್ ಅಂತಂದರೆ ಫಸ್ಟ್ ಇಯರ್ದಿಂದನೇ ಹಣ್ಣುಗಳು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಈ ಹಲಸೆಲ್ಲ ಏನಿದೆ ಅಲ್ರಿ, ನಮಗೆ ನಾವು ನೋಡೋದು ಮಲೆನಾಡು ಪ್ರದೇಶದಲ್ಲಿ ವೆಸ್ಟರ್ನ್ ಘಾಟ್ ಹೀಗೆಲ್ಲ ಬರುತ್ತಲ್ರಿ, ಅಲ್ಲಿ ನೋಡ್ತೀವಿ. ಅಂಥದನ್ನು ನಾವಿಲ್ಲಿ ಒಂದು ಈ ಒಣ ಬೇಸಾಯದಲ್ಲಿ ಅಂದರೆ ಕಂಪ್ಲೀಟ್ ಡ್ರೈ ಲ್ಯಾಂಡಲ್ಲಿ ಕೂಡ ನಾವು ಬೆಳಿಬೋದು. ಸೊ ಈ ಹಲಸು ನೋಡಿ ನಮಗೆ ಗ್ರೌಂಡ್ ಲೆವೆಲಿಂದನೇ ಸ್ಟಾರ್ಟ್ ಇದೆ. ಅದಕ್ಕೆ ತಡ್ಕೊಳ್ಳೋಕೆ ಕೂಡ ಆಗಲ್ಲ, ಆ ರೀತಿ ನಮಗೆ ಫ್ರೂಟ್ ಕೊಡ್ತಾ ಇದೆ. ಇದನ್ನು ಫಸ್ಟ್ ಇಯರ್ದಿಂದನೇ ತಿಂತಾ ಇದ್ದೀವಿ. ಸೊ ಒಂದು ಗಿಡದಲ್ಲಿ ಸುಮಾರು 20-25 ಕಾಯಿಗಳು ಬರುತ್ತೆ ಇದು ಈ ಇನಿಷಿಯಲ್ ಸ್ಟೇಜಲ್ಲೇ. ತೈವಾನ್ ಅರ್ಲಿ ಅಂತ ಸರ್. ಹಲಸಿನ ವರ್ಷ ಎಷ್ಟು ಗಿಡಗಳು ಇದಾವೆ ಸರ್? ಒಂದು 25 ಗಿಡ ಇದೆ ಸರ್. ಇದಿನ್ನೂ ಔಟ್ಪುಟ್ ಆಗಿಲ್ಲ, ಅಲ್ಲೇ ಆಲ್ರೆಡಿ ಬಿಡಾಕತ್ತೆ. ಹೌದು ಹೌದು. ಸೊ ಈಗ ನಮಗೆ ಫಾರ್ಮಿಂಗಲ್ಲಿ 5 ಲೇಯರ್ ಫಾರ್ಮಿಂಗು, 4 ಲೇಯರ್, 3 ಲೇಯರ್ ಅಂತ ಹೇಳ್ತಾರಲ್ಲ, ಅದನ್ನು ಇಲ್ಲಿ ನಾವು ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸರ್. ನನ್ನ ಕಂಪ್ಲೀಟ್ ಬಾರ್ಡ್ರಿಗೆ ಏನಿದೆ, ಬೇಲಿ ಇದೆ. ಬೇಲಿ ಪಕ್ಕದಲ್ಲಿ ನಂಗೆ ಅರಣ್ಯ ಮರಗಳಿದೆ ಸರ್. ಈ ಅರಣ್ಯ ಮರಗಳು ಅಂತಂದರೆ ತೇಗ ಇದೆ, ಮಹಾಗನಿ ಇದೆ, ಸಿಲ್ವರ್ ಇದೆ, ಆಮೇಲೆ ಅಗರ್ವುಡ್ ಇದೆ, ಹೆಬ್ಬೇವಿದೆ. ಸೊ ಇದು ಆದಮೇಲೆ ನೆಕ್ಸ್ಟ್ ರೋ ಬಂದು ತೆಂಗು ಮತ್ತು ಅಡಿಕೆಗಳನ್ನು ಹಾಕ್ಕೊಂಡಿದ್ದೀವಿ. ತೆಂಗು ಮತ್ತು ಅಡಿಕೆಗಳು ಈ ಅರಣ್ಯ ಮರಗಳೇನಿದೆ ತುಂಬ ಹೈಟ್ ಹೋಗುತ್ತೆ ರೀ. ಹೈಟ್ ಹೋಗೋದ್ರಿಂದ ಏನಾಗುತ್ತೆ, ನನಗೆ ಈ ಗಾಳಿ ಏನು ಬರುತ್ತಲ್ಲ ಸರ, ಈ ಅಡ್ಮಳಿ ಏನು ಬರುತ್ತಲ್ರಿ, ಆ ಟೈಮಲ್ಲಿ ಬಿರುಗಾಳಿ ಟೈಪ್ ಬರುತ್ತಲ್ಲ, ಆ ಬಿರುಗಾಳಿಯಿಂದ ನಮ್ಮ ಒಳಗಿನ ಮರಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅರಣ್ಯ ಮರಗಳು ಆದಮೇಲೆ ಅದಕ್ಕಿಂತ ಸ್ವಲ್ಪ ಹೈಟ್ ಕಡಿಮೆ ಆಗುವಂಥ ತೆಂಗು ಮತ್ತು ಅಡಿಕೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಿದೆ ಒಳಗಡೆ ನಮ್ಮ ಹಣ್ಣಿನ ಮರಗಳು, ಬೇರೆ ಬೇರೆ ಸಪ್ರೇಟ್ ಪಾರ್ಟ್ ಮಾಡಿಕೊಂಡು ಹಣ್ಣಿನ ಮರಗಳನ್ನ ಹಾಕ್ಕೊಂಡಿದ್ದೀವಿ ಸರ್. ಸೊ ಇವನು ಮಧುಕಿರಣ್ ಅಂತ ಮಗ ಸರ. ಇವನು ಕೂಡ ಈಗ ನನ್ನ ಕೃಷಿಯಲ್ಲೇ ಇನ್ವಾಲ್ವ್ ಆಗಿದ್ದಾನೆ ಸರ್. ಮಗನಿಗೆ ಬೇಸಿಕ್ಕಾಗೆ ನಾವು ಕಂಪ್ಯೂಟರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಆಯಿತು.
ಅದಾದಮೇಲೆ ಅವನ ಪ್ರೈವೇಟ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ, ಅಂದರೆ ಬೆಂಗಳೂರಲ್ಲಿ GPS ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಂತದೆ, ಅಲ್ಲಿ 1 ಇಯರ್ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ಒಂದು ವರ್ಷ ಪ್ರಾಕ್ಟಿಕಲ್ ನಾಲೇಜ್ಗೋಸ್ಕರ ಅಲ್ಲೇ ಕೋಲಾರ ಡಿಸ್ಟಿಕಲ್ಲೇ ಹಣ್ಣು ಮತ್ತು ತರಕಾರಿ ಬೆಳೆಗಳನ್ನು ಫಾರ್ಮರ್ಸ್ ಅವರ ಫೀಲ್ಡಲ್ಲಿ ಯಾವ ಥರ ಮಾಡ್ತಾರೆ, ಅದು ಮೇಂಟೆನೆನ್ಸ್ ಹೇಗೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಅನುಭವಕ್ಕೆ ಅಲ್ಲಿದ್ದು. ಆಮೇಲೆ ನೆಕ್ಸ್ಟು ಅವನು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾನೆ. ಈಗ ನೆಕ್ಸ್ಟ್ ನಿಮಗೆ ಮಾಹಿತಿನ ಅವನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿರಿ. ಇಲ್ಲಿ ಪೇರುದಲ್ಲಿ ಈ ಗಿಡದ ಸ್ಪೆಷಾಲಿಟಿ ಹೆಂಗದ ಅಂದ್ರೆ, ಈ ಕಡೆ ಇದು ಎರಡು ಕಾಣಿಸ್ತಾವಲ್ಲ, ಒಂದೇ ಗಿಡ ಅದ. ಒಂದ್ ಸೈಡ್ ನಮ್ ಪೇರು ಒಳಗಡೆ ವೈಟ್ ಕಲರ್ ಬರ್ತದೆ, ಇನ್ನೊಂದ್ ಸೈಡ್ ಏನದಲ್ಲ ಪೇರುವುದು ಪರ್ಪಲ್ ಕಲರ್ ಇದ್ದು ಪಿಂಕ್ ಇದೆ ಅಂತಾರಲ್ಲ, ಆ ಟೈಪ್ ಪೇರು ಅದ. ನೆಕ್ಸ್ಟ್ ಇದು ಬಂದು ಇಲ್ಲಿ ಸೀತಾಫಲ ಅದ ರೀ. ಇಲ್ಲೊಂದು 20-25 ಸೀತಾಫಲ ಗಿಡ ಅದ. ಒಂದ್ 5 ಗಿಡ ಏನವ ಗೋಲ್ಡನ್ ಸೀತಾಫಲ ಅಂತ ಕೇಳಿರ್ತಿರಲ್ಲ, ಅವು ಇದಾವು. ಇನ್ನೊಂದಿಷ್ಟಿನ ನಾರ್ಮಲ್ ಗ್ರೀನ್ ಇದೆ ತಿಂತೀವಲ್ಲ, ಅದು ಸೀತಾಫಲ. ಸರ್ ಇದು ಬಂದು ಸೀಡ್ಲೆಸ್ ಲೈಮ್ ಅಂತ, ಇವನ್ ಇಟಾಲಿಯನ್ ಲೈಮ್ ಅಂತಲೂ ಕರೀತಾರೆ ಇದಕ್ಕೆ. ಇದ್ರ ಸ್ಪೆಷಾಲಿಟಿ ಏನಿದೆ, ಈಗೇನು ನಿಂಬೆಹಣ್ಣು ಇದ್ರೊಳಗೆ ಬೀಜ ಇರ್ತಾವಲ್ಲ ಅದು ಬರೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂದ್ರೆ ಸೈಜ್ ಒಳಗೆ ಇಲ್ಲಿ ನೋಡ್ಬೋದು ನೀವು, ಇದು ನಮ್ದು ನಾರ್ಮಲ್ ನಿಂಬೆಹಣ್ಣು ಮಾರ್ಕೆಟ್ ಒಳಗೆ ಏನು ಸಿಗ್ತಾವ ಅವು. ಇದು ಒಂದು ಇದು ಸೀಡ್ಲೆಸ್ ಲೈಮ್. ಇದ್ರ ಸೈಜ್ ನೋಡ್ಬೋದು ಸರ್, ಇನ್ನೂ ಇದು ದೊಡ್ಡದಾಗ್ತದೆ. ಇವನ್ ಮೂಸಂಬಿ ಸೈಜ್ ಏನು ಬರ್ತಲ್ಲ ಅದು ಆ ಸೈಜಿಗೆ ಬೆಳೀತದೆ. ಅರೌಂಡ್ 250 ಗ್ರಾಮ್ಸ್ವರೆಗೂ ನಮ್ಮ ಕಡೆ ಇಲ್ಲಿ ಬೆಳೆದಿದ್ದಿದೆ ರೀ. ಇದು ನೋಡ್ರಿ, ಇದು ನಾರ್ಮಲಿ ಏನು ಮಾರ್ಕೆಟ್ ಒಳಗೆ ಸಿಗ್ತಲ್ಲ ಅದಿದೆ. ಇದು ಇಲ್ಲಿ ನಮ್ಮಲ್ಲೇ ಬೆಳೆದಿರೋ ಇದು ಸೀಡ್ಲೆಸ್ ಲೈಮ್ ಇದ್ದು. ಸೈಜ್ ಡಿಫ್ರೆನ್ಸ್ನು ನಿಮ್ಗೆ ಕಾಣಿಸ್ತದೆ ಎಷ್ಟು ದೊಡ್ಡ ಇದು, ಈ ಸೈಜ್ ಇದ್ರ ಸೈಜ್ ಏನಿದೆ. ಇದು ಇನ್ನೂ ನಿಮಗೆ ಮೋಸಂಬಿ ಏನು ಸೈಜ್ ಇರ್ತಲ್ಲ ಆ ಸೈಜ್ವರೆಗೂ ಬೆಳೀತದೆ ಸರ್. ಇದು ಅಲ್ಲಿ ಒಳಗಡೆ ಇದೆ ನೋಡಿ ಸರ್, ಜಸ್ಟ್ ಬನ್ನಿ ಇಲ್ಲಿ. ಇದು ವರ್ಷಕ್ಕೆ ಸುಮಾರು ಒಂದು 3 ಟೈಮ್ ಬರುತ್ತೆ. ಒಂದೊಂದು ಟೈಮ್ ಏನಿದೆ ನಿಮಗೆ ಒಂದು ಗಿಡದಿಂದ ಒಂದು 600-700 ಟೈಮ್ ಬರುತ್ತೆ. ಗೊಂಚಲು ಟೈಪ್ ಇದೆ, ಗೊಂಚಲಾಗೆ ಬರುತ್ತೆ. 600-700 ಅದು ಗಿಡ ಕಂಪ್ಲೀಟ್ ಕಾಯಿಂದ ವೇಟ್ ಆಗಿ ನೆಲಕ್ಕೆ ಟಚ್ ಆಗುತ್ತೆ, ಆ ಇದ್ರೊಳಗೆ ಇರುತ್ತೆ. ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಇದೆ ಅದು ಅಲ್ರಿ. ಕಾಗಜಿ ನಿಂಬೆ ನಮ್ಮ ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ ಸಿಗೋದು ಇದೇ ನಿಂಬೆ ಸರ್. ಈಗ ಸೊ ಇದು ಬಂದು ಶ್ರೀಗಂಧ, ಅಂದರೆ ಬಿಳಿ ಶ್ರೀಗಂಧ ಸರ್ ಇದು. ಸೊ ಇದು ಬಂದು ರಕ್ತಚಂದನ ಸರ್. ಇದನ್ನ ನಿಮಗೆ ಮೂರ್ತಿಗಳನ್ನ ಎಲ್ಲ ಎಷ್ಟು ಪ್ಲಾಂಟ್ ರಕ್ತಚಂದನ ಸುಮಾರು ದೊಡ್ಡ ಮರಗಳು ಒಂದು 20 ಇದೆ ರೀ, ಚಿಕ್ಕದು ಒಂದು 50 ಮರಗಳಿದೆ. ಇದು ಬಂದು ಹುಣಸೆ ಸರ. ಹುಣಸೆದಲ್ಲೇ ಇಂಪ್ರೂವ್ಡ್ ವೆರೈಟಿ. ಕಾಯಿ ಬಂದು ನಮ್ಮ ಮಾಮೂಲಿ ಏನು ಬರುತ್ತಲ್ಲ ಸರ, ಚಿಕ್ಕದು ಬರುತ್ತೆ. ಇದು ಬಂದು ನಿಮಗೆ ಆಲ್ಮೋಸ್ಟ್ 6 ಇಂಚು 8 ಇಂಚು 1-1.5 ಇಂಚು ದಪ್ಪ ಬರುತ್ತೆ. ಈ ಹುಣಸೆ ಎಷ್ಟು ಮರಗಳು ಇದಾವೆ ಸರ್? ಹುಣಸೆ ಸರ ಒಂದು 20-22 ಮರಗಳಿದೆ. ಅಲ್ಲಿ ಬಂದು ಹೈಟ್ ಕಾಣುತ್ತಲ್ಲ ಸರ್, ಅದು ಅರಣ್ಯ ಇದೇನೆ. ಯಾವುದು ನಿಮಗೆ ಹೆಬ್ಬೇವು. ಅಂದ್ರೆ ಈಗ ನೀವು ಇದನ್ನ 3rd ಲೈನ್ ದಲ್ಲಿ ಹಾಕಿದ ಸರ್? ಹೌದು. ಅಂದ್ರೆ ಫೆನ್ಸಿಂಗ್ ಆದ ತಕ್ಷಣ ನಮ್ಮ ಟೀಕ್ ಇದಿದೆ, ಹೆಬ್ಬೇವು, ಆಮೇಲೆ ಮಹಾಗನಿ, ಟೀಕ್ ಆ ಥರದ್ದಿದೆ. ಅದು ನೆಕ್ಸ್ಟ್ ಅಡಿಕೆ ಇದೆ ರೀ, ತೆಂಗು, ಅಡಿಕೆ ನಂತರ ಹುಣಸೆ ಬರುತ್ತೆ. ಬನ್ನಿ, ರಕ್ತಚಂದನ. ರಕ್ತಚಂದನ ಎಷ್ಟು ಸರ್? 75 ಇದೆ ರೀ. ದೊಡ್ಡ ಮರಗಳು ಬಂದು ನಾನು 2 ಇಯರ್ಸ್ ಪ್ಲ್ಯಾಂಟೇ ತೊಗೊಂಡು ಬಂದೆ. 2 ಇಯರ್ಸ್ ಪ್ಲ್ಯಾಂಟ್ ಬಂದು ಒಂದು 25 ಇದೆ. ನೆಕ್ಸ್ಟು ಚಿಕ್ಕದು ಒಂದು 50 ಪ್ಲ್ಯಾಂಟ್ ಇದೆ. ಇದು ಗೋಡಂಬಿ ಸರ್. ಇದು ನೀವು 4ನೇ ಲೈನ್ದಲ್ಲಿ ಹಾಕಿದ ಸರ್? 4 ಇಲ್ಲ, ಮಧ್ಯದಲ್ಲಿ ಒಂದು ಪಾರ್ಟ್ ಇದೆ ಸರ್, ಒಂದು 20 ಮರಗಳಿದೆ. ಹಾಂ ಸರ್. ಜಸ್ಟ್ ಒಂದು ಇಲ್ಲಿ ಕಾಣುತ್ತೆ ನೋಡಿ, ಒಂದು ಲೈನ್ದಲ್ಲಿ ಇದನ್ನ ಹಾಕಿ ಒಂದು 2-3 ಲೈನಲ್ಲಿ. ಹಾಂ ಸರ್. ಗೋಡಂಬಿ ಮರಗಳಿದೆ. ಹುಣಸೆ ನೆಕ್ಸ್ಟ್ ಏನಿದೆ ಗೋಡಂಬಿ ಮರಗಳು ತಂದಿದೆ. ಆಲ್ಮೋಸ್ಟ್ ಕೆಲವೊಂದು ಗಿಡಗಳು ಕೆಲವೊಂದು ಟೈಮ್ಗೆ ಸುಪ್ತಾವಸ್ಥೆಯಲ್ಲಿ ಹೋಗ್ತಾವಲ್ಲ ಸರ್, ಹಂಗಾಗಿ ತನ್ನ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಮತ್ತೆ ಹೊಸ ಚಿಗುರು ಸ್ಟಾರ್ಟ್ ಆಗುತ್ತೆ. ಈಗ ಹೊಸ ಚಿಗುರು ಸ್ಟಾರ್ಟ್ ಇದೆ, ಬನ್ನಿ ಸರ್. ಇಲ್ಲಿ ನೋಡಿ, ಎಲ್ಲ ಮರಗಳಿತ್ತು, ಇದಾಗಿದೆ, ಈಗ ಮತ್ತೆ ಹೊಸ ಸ್ಟಾರ್ಟ್ ಇದೆ. ಇದು ಬಂದು ಸರ ಇದನ್ನ ತಿಂದು ನೋಡಿ, ತಿನ್ನಿ ಸರ್.
ಏನು ಟೇಸ್ಟ್ ಬರುತ್ತೆ? ಎಲ್ಲಿ ಅಲ್ಲ ಯಾವ ಬಡೆ ಸೊಪ್ಪು. ಬಡೆ ಸೊಪ್ಪು ಅಂತಂದ್ರೆ ಇದು ಪಾನ್ ಮಸಾಲ ಅಂತ. ನಾರ್ಮಲಿ ನಾವು ಸ್ವೀಟ್ ಪಾನ್ ಏನು ತಿಂತೀವಲ್ಲ, ಓಕೆ, ಅದರಲ್ಲಿ ಜಸ್ಟ್ ಈ ಹಸಿರು ಎಲೆನ ಸ್ವಲ್ಪ ತುಣುಕು ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಲವಂಗ ಸರ್, ಇದು 3 ವರ್ಷದ ಪ್ಲ್ಯಾಂಟ್ ಇದೆ. ಆಲ್ಮೋಸ್ಟ್ ಈಗ ಫ್ಲವರಿಂಗ್ ಸ್ಟಾರ್ಟ್ ಇದ್ದಾರೆ. ಸೊ ಇದು ಬಂದು ಲವಂಗ, 3 ವರ್ಷದ ಗಿಡ ಇದೆ, ಒಂದು 10 ಮರಗಳಿದೆ. ಈ ವರ್ಷ ಫ್ಲವರಿಂಗ್ ಸ್ಟಾರ್ಟ್ ಇದೆ ರೀ. ಎಕ್ಸ್ಪೆಕ್ಟಿಂಗ್ ಕಮರ್ಷಿಯಲ್ ಇದು ಅಂತ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದು ಹುಣಸೆ ಸರ್. ನಿಮಗೆ ಹುಣಸೆದಲ್ಲಿ ಹೇಳಿದಲ್ಲ, ಈ ವೆರೈಟಿನೇ ಸಪ್ರೇಟ್ ಬರುತ್ತೆ. ಆಲ್ಮೋಸ್ಟ್ ತಮಿಳ್ನಾಡಲ್ಲಿ ಇದನ್ನು ಡೆವಲಪ್ ಮಾಡಿರೋದು. ಪ್ಲ್ಯಾಂಟ್ ಕೂಡ ಅಲ್ಲಿಂದನೇ ತಂದಿರೋದು. ಆಲ್ಮೋಸ್ಟ್ 4 ವರ್ಷದ ಗಿಡ ಇದೆ, 6-7 ವರ್ಷ ಬೇಕಾಗತ್ತದೆ. ಇದು ಬೆಟ್ಟದ ನೆಲ್ಲಿ ಸರ್. ಇದು ಇದಲ್ರಿ ಸಿಹಿ ಹುಣಸೆ ಬರುತ್ತೆ. ನೀವು ಚಿಗಳಿ ಇದೆಲ್ಲ ಮಾಡ್ತಾರಲ್ಲ, ಚಿಗಳಿಗೆ ಜಾಸ್ತಿ ಇದು ಯೂಸ್ ಮಾಡ್ತಾರೆ ಸರ್. ಸಿಹಿ ಬರುತ್ತೆ, ಕಾಯಿ ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತೆ, ಅದು ಚಿಕ್ಕದು ಸಿಹಿ ಹುಣಸೆ ಅಂತ. ಸೊ ಇದು ಬಂದು ಯಾಲಕ್ಕಿ ಬಾಳೆ. ಸುಮಾರು 20 ಪ್ಲ್ಯಾಂಟ್ ಇದೆ. ಸೊ ನಮ್ಮ ಆಲ್ಮೋಸ್ಟ್ ನಾವು ಏನಿದೆ ಹಣ್ಣನ್ನು ಕೊಂಡ್ಕೊಳ್ಳೋಕೆ ಹೋಗಲ್ಲ, ನಮ್ಮ ಹೊಲದಲ್ಲೇ ಬೆಳೆದಿರೋದನ್ನು ನಾವು ಯೂಸ್ ಮಾಡ್ತೀವಿ. ನಮ್ಮ ಬರ್ತಾರಲ್ಲ ಫ್ರೆಂಡ್ಸು, ಅವರಿಗೆಲ್ಲ ಕೊಡ್ತಿದ್ವಿ ಸರ್. ಸರ್ ಇದು ಬಂದು ನೋನಿ ಗಿಡ. ಸೊ ತಾವು ಹಣ್ಣನ್ನು ನೋಡ್ಬೋದು. ಅಲ್ಲಿ ಒಂದು ಅಮೃತ್ ನೋನಿ ಅಂತಾರಲ್ಲ ಸರ್. ಇದೊಂದು 5 ಪ್ಲ್ಯಾಂಟ್ ಇದೆ ರೀ. ಸೊ ಚಿಕ್ಕು ವೆರೈಟಿ, ಚಿಕ್ಕುದಲ್ಲೇ ನಮಗೆ ಬನಾನಾ ಚಿಕ್ಕು ಅಂತ ಹೇಳ್ತೀವಿ. ಲೈಕ್ ಕಾಯಿ ಏನಿದೆ ಉದ್ದ ಬರುತ್ತೆ, ಇದು ಚಿಕ್ಕ ಕಾಯಿ ಇದೆ, ಆಲ್ಮೋಸ್ಟ್ ಇನ್ನೂ ಒಂದು 2 ಇಂಚು ಉದ್ದ ಬರುತ್ತೆ ಇದು. ಆಮೇಲೆ ಗಿಡದಲ್ಲೇ ಹಣ್ಣಾಗತ್ತೆ, ತುಂಬ ಸ್ವೀಟ್ ಬರುತ್ತೆ. ನಮ್ಮ ನಾರ್ಮಲ್ ಕ್ರಿಕೆಟ್ ಬಾಲ್ ಕಾಲಿಪತ್ತಿ ಬರುತ್ತಲ್ಲ, ಅದಕ್ಕಿಂತ ಸ್ವೀಟ್ ಜಾಸ್ತಿ ಇರುತ್ತೆ. ಸೊ ಇದು ಬಂದು ರುದ್ರಾಕ್ಷಿ. ಆಲ್ಮೋಸ್ಟ್ ಇದೆಲ್ಲ ನಮ್ಮ ಹಿಮಾಲಯ ಪರ್ವತದಲ್ಲಿರುವಂಥದ್ದು. ಈ ಗಿಡ ಕೂಡ ತರಿಸಿರೋದು ಹಿಮಾಲಯದಿಂದ ತರಿಸಿದ್ದೀನಿ. ಇದು ಬುದ್ಧ ಸ್ಯಾಂಡ್ ಅಂತ ಸರ. ಇದನ್ನು ಸಲಾಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಕಾಯಿ ದೊಡ್ಡದಾಗತ್ತೆ, ಸೊ ನಮ್ಮ ಬೆರಳುಗಳು ಬರುತ್ತಲ್ಲ, ಸೊ ಆ ಥರ ಬರುತ್ತೆ ಇದು. ನೀವು ಮಾಡಿ ಮತ್ತೆ ಈಗ ಸ್ಟಾರ್ಟ್ ಆಗತ್ತೆ. ಬಿಲ್ವ ಸರ್, ಇದು ಪಂಚದಳ ಅಂದರೆ ಇದು 5 ಎಲೆ ಬರುತ್ತೆ. ಇಲ್ಲಿ ತೋರಿಸ್ತೇನೆ ನೋಡಿ, ಇದ್ರದ್ದಿಲ್ಲ. ಇದು ಪಂಚಬಿಲ್ವ ಸರ, 5 ಎಲೆಗಳು ಬರುತ್ತೆ. ಬಿಲ್ವ ಪತ್ರೆಯಲ್ಲಿ ಇದು ಒಂದು ವೆರೈಟಿ. ಇದು ಬಂದು ಇಲ್ಲಿದೆ, ಬನ್ನಿ. ಬೆಳವಲ ಹಣ್ಣಾಗತ್ತಲ್ಲ ಸರ್, ಬೆಳವಲದ ಹಣ್ಣು ಇದೇ ಮರದ್ದು. ಈ ಬೆಳವಲದ ಹಣ್ಣು ಇವನ್ ನಾವು ಕೂಡ ಸೇವಿಸ್ಬೋದು. ನಮ್ಮ ಮರಗಳಿಗೆ ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ಯೂಸ್ ಮಾಡ್ಬೋದು ಸರ್ ಈ ಹಣ್ಣನ್ನು. ಅಂದರೆ ಗಿಡಗಳು ಸಮೃದ್ಧವಾಗಿ ಬೆಳಿತಾವೆ. ಇದರ ರಸಾಯನ ಪ್ರಿಪೇರ್ ಮಾಡಿ ಗಿಡಗಳಿಗೆ ಸಿಂಪರಣೆ ಮಾಡೋದು ಅಥವಾ ನೆಲಕ್ಕೆ ಸಿಂಪರಣೆ ಮಾಡಿದರೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಇದು ಅಶ್ವತ್ಥ ಮರ ಅಂತ ಒಂದು ವಿಧದ ವನಸ್ಪತಿ. ಸೊ ಈ ಮರದ ವಿಶೇಷತೆ ಅಂದರೆ ಸರ್, ತುಂಬ ಬೃಹದಾಕಾರವಾಗಿ ಬೆಳೀತದೆ. ಮತ್ತು ಇದರಲ್ಲಿ ಸುಮಾರು ಬೇರೆ ಬೇರೆ ರೀತಿಯ ಹಕ್ಕಿಗಳು ಇದರ ಹಣ್ಣನ್ನು ತಿನ್ನೋಕೆ ಬರ್ತಾವೆ. ಸೊ ಈ ಹಣ್ಣನ್ನು ತಿಂದು ಏನಾಗುತ್ತೆ, ಇದರ ಕೆಳಗಡೆ ಇರೋವಂಥ ಮಣ್ಣೇನಿದೆ ಅಲ್ಲ ರೀ, ಒಳ್ಳೆಯ ಒಂದು ಫರ್ಟೈಲ್ ಸಾಯಿಲ್ ಆಗುತ್ತೆ. ಇದನ್ನು ನಾವು ನೇರವಾಗಿ ನಮ್ಮ ಗೊಬ್ಬರ ಥರ ಯೂಸ್ ಮಾಡ್ಕೋಬೋದು, ಅಷ್ಟು ಕ್ವಾಲಿಟಿ ಇರುತ್ತೆ ಈ ಮಣ್ಣಿಗೆ. ಈಗ ನಿಮಗೆ ಇಲ್ಲಿ ನೀವು ಕಾಲಿಟ್ರೆ ಗೊತ್ತಾಗತ್ತೆ ನೋಡಿ, ತುಂಬ ನಿಮ್ಮ ಬೇರೆ ಫೀಲಿಂಗೇ ಚೇಂಜ್ ಆಗತ್ತೆ ಇಲ್ಲಿ. ಕಬಾ ಇದು ಬಂದು ಜಾಬೋಟಿಕಾಬಾ ಅಂತ ಒಂದು ಡಿಫ್ರೆಂಟ್ ವೆರೈಟಿ ಫ್ರೂಟ್. ಒಂದು 5 ತಿಂಗಳ ಮರಿಗಳಿದೆ, ಇವಾಗಲೇ ಸುಮಾರು ಒಂದು 4 kg ವೇಟ್ ಇದೆ ಅದು. ಫ್ರೀ ಬರ್ಡ್ಸ್. ಇದು ಬಂದು ತಾರಾಮೀರ ಅಂತಾರೆ.
ತಾರಾಮೀರ ಅಂದರೆ ಇದು ಒಂದು ಜಾತಿಗೆ, ಇದು ಯಾವುದು ಸಾಸಿವೆ ಜಾತಿಗೆ ಸೇರೋಂಥದ್ದು. ಆಲ್ಮೋಸ್ಟ್ ರಾಜಸ್ಥಾನದಲ್ಲಿ ಬೆಳೀತಾರೆ ಜಾಸ್ತಿ. ಓಕೆ. ಇದು ನಮಗೆ ನಾವು ಹಾಕಿರೋ ಉದ್ದೇಶ ಅಂದರೆ ನಮ್ಮ ಹಸುಗಳಿದೆ ರೀ, ನಮ್ಮ ದೇಶಿ ಹಸುಗಳಿದೆ. ಸೊ ಒಂದು 20 ಹಸುಗಳಿದೆ. ಆ ಹಸುಗಳಿಗೆ ಒಂದು ಔಷಧಿ ರೂಪದಲ್ಲಿ ಉಪಯೋಗ ಆಗುತ್ತೆ ಇದು. ಇದನ್ನು ತಿನ್ನಿಸೋದ್ರಿಂದ ಅದಕ್ಕೆ ಡಿವಾರ್ಮಿಂಗ್ ನೆಸಿಟಿ ಇಲ್ಲ. ಆಮೇಲೆ ಅದ್ರ ಮೇಲೆ ಪರಾವಲಂಬಿ ಕೀಟಗಳು ಬರುತ್ತೆ, ಉಂಡೆ, ಈ ಥರದನ್ನು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಆ ಸ್ಕಿನ್ ಏನು ಬರುತ್ತಲ್ರಿ, ಆಕಳ ಸ್ಕಿನ್ ಡೆವಲಪ್ ಮಾಡುತ್ತೆ. ಸ್ಕಿನ್ ಡಿಸೀಸಲ್ಲಿ ಶೈನಿಂಗ್ ಕೊಡುತ್ತೆ. ಈವನ್ ಇದ್ರ ಆಯಿಲ್ನ ನಾವು ನಮ್ಮ ಇದರಲ್ಲಿ ಯೂಸ್ ಮಾಡ್ತಾರೆ, ತಾರಾಮೀರ ಆಯಿಲ್ ಅಂತ ಕಾಸ್ಮೆಟಿಕ್ ಯೂಸ್ ಮಾಡ್ತಾರೆ ಸರ್. ಓಕೆ. ಸ್ಕಿನ್ ಆಯಿಲ್. ಸರ್ ಇದು ಬಂದು ಎರೆಹುಳು ಗೊಬ್ಬರ. ಎರೆಹುಳುಗಳನ್ನು ನಾವು ತೊಟ್ಟಿ ಮಾಡಿ ಅದರಲ್ಲಿ ಡೆವಲಪ್ ಮಾಡೋದು ಒಂದು ವಿಧಾನ. ಇದು ನಾವು ಓಪನ್ ಬೆಡ್ ಸಿಸ್ಟಮಲ್ಲಿ ಮಾಡ್ತೀವಿ. ಅಂದರೆ ನ್ಯಾಚುರಲ್ಲಾಗಿ ನಮ್ಮ ಗಿಡಗಳ ಮಧ್ಯೆ ನೆರಳಿರುವಂಥ ಪ್ರದೇಶದಲ್ಲಿ ನಮ್ಮಲ್ಲಿ ಏನು ಬರುತ್ತೆ, ಅಗ್ರಿಕಲ್ಚರ್ ವೇಸ್ಟ್ ಅಂದರೆ ಮರಗಳಿಂದ ಏನು ಬರುತ್ತೆ ನೋಡ್ರಿ, ಆ ಥರದ್ದು ಇದನ್ನು ತ್ಯಾಜ್ಯಗಳನ್ನು ತಂದು ಇಲ್ಲಿ ಹಾಕ್ತೀವಿ. ಅದ್ರ ಮೇಲೆ ನಮ್ಮ ಆಕಳ ಸಗಣಿ, ಗೋಮೂತ್ರ, ಆಮೇಲೆ ಮಜ್ಜಿಗೆ, ವೇಸ್ಟ್ ಡಿಕಂಪೋಸರ್, ಈ ಥರದನ್ನೆಲ್ಲ ನಾವು ರೆಗ್ಯುಲರಾಗಿ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ಅದರಿಂದ ಈ ಥರ ಎರೆಹುಳುಗಳು ನ್ಯಾಚುರಲಿ ಉತ್ಪತ್ತಿ ಆಗುತ್ತೆ. ಮತ್ತು ಗೊಬ್ಬರ ಕೂಡ ನೋಡಿ ಯಾವ ಥರ ಆಗಿದೆ. ನೀವೇನಿದೆ ಕಟ್ಟಿಗಿಟ್ಟಿ ಓಪನ್ ಆಗಿ ಅಲ್ಲ, ಇಲ್ಲಿದೆ ನೋಡಿ, ಈ ಥರ ಬೆಡ್ ಮಾಡ್ತಾ ಬರ್ತೀವಿ ಫಸ್ಟ್. ಆ ಥರ ಮಾಡಿ ಅದ್ರ ಮೇಲೆ ಏನಿದೆ ಇಲ್ಲಿ ಕಾಣತ್ತೆ, ಬನ್ನಿ ಸರ್, ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ಈ ಕಡೆ ಬನ್ನಿ ಸರ್. ಇಲ್ಲಿ ಸಗಣಿ ಹಾಕಿದೀವಲ್ಲ, ಆ ಥರ ಸಗಣಿ ಹಾಕ್ತಾ ಬರ್ತೀವಿ. ಅದ್ರ ಮೇಲೆ ಮತ್ತೆ ಈ ಥರ ಮಲ್ಚಿಂಗ್ ಮಾಡ್ತೀವಿ. ಈ ಒಣಗದು ಹಸಿದು ಈ ಥರ ಎಲ್ಲ ಹಾಕಿದಾಗ ಕೊನೆಗೆ ಒಂದು 3-4 ತಿಂಗಳಿಗೆ ಈ ಫಾರ್ಮೇಶನ್ಗೆ ಬಂದ್ಬಿಡುತ್ತೆ ಅದು. ಇದೇ ಥರದ್ದು ಇದು ಹೌದು ಸರ್, ಇದು ಓಪನ್ ಲ್ಯಾಂಡ್ ನಲ್ಲೇ. ಹೌದು. ಹುಳುಗಳು ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ಸ್ವಲ್ಪ ಹಸಿ ಮೇಂಟೈನ್ ಮಾಡ್ತಾ ಇದ್ರೆ ಹುಳುಗಳು ಇಲ್ಲೇ ಡೆವಲಪ್ ಆಗ್ತಾ ಇರುತ್ತೆ. ಹೊರಗಡೆಯಿಂದ ನಾವು ಒಂದು ತಂದು ಹಾಕಿಲ್ಲ ಸರ್. ಇಲ್ಲಿ ಭೂಮಿಯಿಂದ ತಾವೇ ಬಂದಿದ್ದು. ಫಸ್ಟ್ ಏನಿದೆ ತೊಟ್ಟಿ ಮಾಡಿದ್ವಿ. ಆ ತೊಟ್ಟಿಗೆ ಏನಿದೆ ಅಗ್ರಿ ಯೂನಿವರ್ಸಿಟಿಯಿಂದ ತಂದು ಅಲ್ಲಿ ಬಿಟ್ವಿ. ಅವೇ ಡೆವಲಪ್ ಆಗಿ ಅವು ಈಗ ನ್ಯಾಚುರಲಿ ಇದು ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಸ್ಪಂಜ್ ತರ ಇದೆ. ಹೌದು. ಈಗ ನೋಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕೂಲ್ ಇದೆ ರೀ ಹುಳುಗಳು ನೋಡಿ. ನೋಡಿ ಸರ, ಆಗಿದ್ದು ಗೊಬ್ಬರ ಇಲ್ಲಿ ತಂದು ಹಾಕಾಕತ್ತ ಅಲ್ರಿ. ಇದು ಅದೇ ಮತ್ತೆ ಮೇಲೆ ಹಾಕಿದ್ವಲ್ಲ, ಮತ್ತೆ ಮೇಲೆ ಹಾಕಿದ್ವಿ. ಹಿಂಗ ಇದು ಮಾಡಿ ಡೆವಲಪ್ ಮಾಡಿ ಇದನ್ನೇ ಗೊಬ್ಬರ ನಾವು ಅಲ್ಲಿ ಗಿಡಗಳಿಗೆಲ್ಲ ಯೂಸ್ ಮಾಡ್ತೀವಿ. ಈ ಉಸುಕಿನಂತ ಪಾರ್ಟಿಕಲ್ಸ್ ಬರುತ್ತೆ ಬಳಕೆ ಭೂಮಿಯಿಂದ ಒಳಗಡೆಯಿಂದ. ಸೊ ಅದು ಬಂದು ಈಗ ನಾವು ರೇನ್ ಪೈಪ್ ಹಾಕ್ತೀವಿ ಅಥವಾ ಡ್ರಿಪ್ ಮಾಡ್ತೀವಿ. ಇಂಥದ್ರಲ್ಲಿ ಸಿಗಾಕೊಳ್ಬಾರ್ದು ಅಂತ ಫಿಲ್ಟರ್ ಇದೆ ರೀ, ವೆಂಚುರಿ ಇದೆ ರೀ. ಬಾ 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 ಬಾ. ಎಷ್ಟು ತಿಂಗಳು ಮರಿ ಸರ್ ಇವು? 5 ತಿಂಗಳು ಮರಿ ಸರ್ ಇವು. ಸರ್ ನಾವು ಯಾವುದೇ ಒಂದು ಕೃಷಿ ಆಗಲಿ ಅಥವಾ ಈ ಅರಣ್ಯ ಮರಗಳನ್ನು ಬೆಳೆಸೋದಾಗಲಿ ಏನಾದರೂ ಮಾಡಬೇಕು ಅಂದರೆ ನಮಗೆ ಇದಕ್ಕೆ ಮೇನ್ ಬೇಸಾಗಿ ಬೇಕಾಗಿರೋದು ಪಶು ಸಂಪತ್ತು. ಸೊ ಈ ಪಶುಗಳಿಂದಾನೇ ತಾನೇ ನಾವು ಏನೇ ಇದನ್ನು ನಮ್ಮ ಜಮೀನಿಗೆ ಬೇಕಾಗುವಂಥ ಒಂದು ಸಾವಯವ ಇದನ್ನು ಉಪಯೋಗ ಮಾಡಿಕೊಂಡು ಮರಗಳನ್ನು ಬೆಳೆಸೋದಕ್ಕೆ ಉಪಯೋಗ ಆಗೋದಕ್ಕೋಸ್ಕರ ನಾವು ಮೊದಲು 2021ರಲ್ಲಿ 2 ಹಸುಗಳಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡ್ರಿ. 21ರಲ್ಲಿ ನಾನು ಕೇವಲ 2 ಹಸುಗಳನ್ನ ತಗೊಂಡು ಬಂದೆ. ಅದು ಹಸುಗಳು ಅಂತಂದರೆ ನಾವು ದೇಶಿ ಹಸುಗಳಿಗೆ ಹೋಗಿದ್ದೀವಿ ರೀ. ದೇಶಿ ಹಸುಗಳಲ್ಲಿ ವಿಶೇಷವಾಗಿ ನಮಗೆ ಈ ಒಂದು ವೆರೈಟಿ ಬಂದು ಸರ ಬ್ರೀಡು ನಮಗೆ ಗುಜರಾತ್ ಗಿರ್ ತಳಿ ಇದು. ಸೊ ಈ ಗಿರ್ ತಳಿ ವಿಶೇಷ ಅಂದರೆ ನಮ್ಮಲ್ಲಿ ನಾಟಿ ಹಸುಗಳಿದೆ ಅಲ್ರಿ, ಸೇಮ್ ಅದಕ್ಕೆ ಏನು ಡಿಫ್ರೆನ್ಸು ಅಂತ ಬೇಜಾರು ಏನೂ ಬರೋದಿಲ್ಲ. ಸೊ ಈ ಗಿರ್ ತಳಿಗೆ
ಇದು ಇದೇನಿದೆಯಲ್ಲ ಸರ್ ಇಣಿ ಅಂತೀವಿ. ಇಣಿ ತುಂಬಾ ದೊಡ್ಡದಿರುತ್ತೆ. ಸೊ ಅದ್ರ ಜೊತೆಗೆ ಇದು ಗಂಗೆ ತೊಗಲಿದೆಯಲ್ಲ ಇದು ಕೂಡ ದೊಡ್ಡದಿರುತ್ತೆ. ನಮ್ಮಲ್ಲಿ ಇರುವಂಥ ಹಸುಗಳು ಅಮೃತಮಾಲ ಆಗಲಿ ಅಥವಾ ಹಳ್ಳಿಕಾರಾಗಲಿ ಇಷ್ಟು ದೊಡ್ಡ ಎಣಿ ಬರಲ್ಲ, ಇಷ್ಟು ದೊಡ್ಡ ಗಂಗೆ ತೊಗಲು ಬರಲ್ಲ. ಈ ತಳಿ ವಿಶೇಷ ಸರ್. ಇದು ನಮಗೆ A2 ಕೆಟಗರಿ ಮಿಲ್ಕ್ನ ಕೊಡುತ್ತೆ. ಮಿಲ್ಕಲ್ಲಿ A1 ಮತ್ತು A2 ಎರಡು ಟೈಪ್ಸ್ ಬರುತ್ತೆ. ಸೊ ಇದು A2 ವೆರೈಟೀಸ್. ಶ್ರೇಷ್ಠತೆ ಯಾವ ಸರ್? A2 ಶ್ರೇಷ್ಠ ಮಿಲ್ಕ್. ಸೊ A2ದಿಂದ ಇದರಲ್ಲಿ ನಮಗೆ A1 ಅಲ್ಲಿ ಮಿಲ್ಕ್ ಜಾಸ್ತಿ ಬರುತ್ತೆ. ಮಿಲ್ಕಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಕಡಿಮೆ, ಹಾರ್ಮ್ಫುಲ್ ಇದು ಬರುತ್ತೆ ಅದರಲ್ಲಿ A1 ಅಲ್ಲಿ. A2ದಲ್ಲಿ ಇದರಲ್ಲಿ ವಿಷಕಾರಿ ಪದಾರ್ಥಗಳು ಯಾವುದು ಬರೋದಿಲ್ಲ, ನಮ್ಮ ಹಾರ್ಮ್ಫುಲ್ ಆಗಂಗಿಲ್ಲ ಇದು. ಸೊ ಇದು ಬಂದು 2 ದಿನದ ಕರು ಸರ್. ಇದು ನಿನ್ನೆ ಡೆಲಿವರಿ ಆಗಿರೋಂಥದ್ದು. ಥರ್ಡ್ ಡೇ ಇವತ್ತು. ಇಲ್ಲಿ ಸರ್ 2021 ನಾನು 2 ಹಸುಗಳನ್ನು ರೈತರ ಹತ್ರ ತಗೊಂಡು ಬಂದು ಸಾಕಾಗಿ ಸ್ಟಾರ್ಟ್ ಮಾಡಿದ ಮೇಲೆ ಇವತ್ತು 25ಕ್ಕೆ ಸುಮಾರು 21 ಹಸು ಮತ್ತು ಕರುಗಳಾಗಿದೆ. ಸೊ ನಾನು ಇದರಲ್ಲಿ ತಂದಿರೋದು ಸುಮಾರು ಒಂದು 6 ಹಸುಗಳನ್ನು ಮಾತ್ರ, ಮಿಕ್ಕಿದ್ದೆಲ್ಲ ಇಲ್ಲಿ ಅದೇ ಸಂತತಿನೇ ಜಾಸ್ತಿ ಆಗ್ತಾ ಬಂದು ಆಗಿರೋದು. ಇವೆಲ್ಲ ಗಿರ್ ತಳಿಗಳು ಸರ್. ಅಲ್ಲಿ ವೈಟ್ ಕಾಣುತ್ತೆ ನೋಡಿ, ಅದು ಅಮೃತ್ ಮಹಲ್. ಅದು ಹೆಣ್ಣು ಕರುಣೆ. ಸೊ ಇದು ಬಂದು ನಮ್ಮ ಆಕಳುಗಳಿದೆ ಅಲ್ರಿ, ಗೀರ್ ಆಯಿತು. ಹಸುಗಳ ಹಾಲಿಂದ ಬಂದಂಥ ಹಾಲನ್ನು ನಾವು ಕಾಯಿಸಿ ಅದನ್ನು ಮೊಸರು ಮಾಡಿ ಅದನ್ನು ಬೆಣ್ಣೆ ಮಾಡಿ ಬೆಣ್ಣೆಯಿಂದ ತುಪ್ಪ ಮಾಡ್ತೀವಿ. ಸೊ ನ್ಯಾಚುರಲಿ ನಮ್ಮ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಮಾಡಿರೋದು, ಮನೇಲಿ ಹಿಂದೆ ಯಾವ ಥರ ಮಾಡ್ತಿತ್ತು ಆ ಸಿಸ್ಟಮಲ್ಲಿ ಮಾಡಿರೋವಂಥದ್ದು. ಇದಕ್ಕೆ ನಮ್ಮ ಹಸುಗಳಿಗೆ ನಮ್ಮ ಮೇನ್ ಬೇಕಾದಂಥ ಫಾಡರ್ ವ್ಯವಸ್ಥೆ ಅಂದರೆ ಮೇವಿನ ವ್ಯವಸ್ಥೆ ಇದೆಯಲ್ಲ ಸರ್, ಅದನ್ನು ಕೂಡ ನಾವು ನಮ್ಮ ಜಮೀನಲ್ಲೇ ಬೆಳ್ಕೊಳ್ತೀವಿ. ಸಾವಯವ ರೀತಿಯೇ ಬೆಳ್ಕೊಂಡು ಅದನ್ನು ಒಣ ಮೇವು ಒಂಥರ ಆಯಿತು, ಜೊತೆಗೆ ಸೈಲೇಜ್ ಅಂತ ಮಾಡ್ತೀವಿ ಸರ್. ಸೈಲೇಜ್ ಅಂತ ನೀವು ಇಲ್ಲಿ ಬ್ಯಾಗ್ ನೋಡ್ಬೋದು, ಗೊತ್ತಾಯ್ತು. ಈ ಥರದ ಬ್ಯಾಗ್ಗಳನ್ನು ನಾವೇ ಪ್ರಿಪೇರ್ ಮಾಡ್ಕೊಳ್ತೀವಿ. ಪ್ರಿಪೇರ್ ಮಾಡಿಕೊಂಡು ಇದನ್ನು ಹಾಕ್ತೀವಿ. ಇದು ಬಂದು ನಾವೇನಿದು ಇಲ್ಲಿ ನಮ್ಮ ದೇಸಿ ಹಸುವಿನ ಮಾಡಿರುವಂತ ಇದು ತುಪ್ಪ. ಇದನ್ನು ನಾವೇನು ನಮ್ಮ ಹಿರಿಯರಾಗ್ಲಿ ಇವ್ರೇನದು ಹಾಲನ್ನ ಕಾಸಿ ಅದನ್ನ ಮೊಸರು ಮಾಡಿ ಬೆಣ್ಣೆ ಮಾಡಿ ಅದನ್ನ ಏನು ಆಮೇಲೆ ತುಪ್ಪ ಕಾಸಿ ಇದು ಮಾಡ್ತಿದ್ರಲ್ಲ ಆ ಟೈಪಲ್ಲಿ ಮಾಡಿರುವಂಥ ಪ್ಯೂರ್ 100% ಪ್ಯೂರ್ ಇರೋ ತುಪ್ಪ ಇದು. ಈಗ ಫ್ಯಾಕ್ಟ್ರಿಲೆಲ್ಲ ಏನು ಸಿಗ್ತಾವ್ರಿ ಅವೆಲ್ಲ ಕ್ರೀಮ್ ಇಂತ್ರ ಮಾಡೋ ತುಪ್ಪ. ಅದು ಆ ತುಪ್ಪದ ಅದು ಮೆಡಿಸಿನಲ್ ಬೆನಿಫಿಟ್ ಆಗಲಿ ಅದೇನಾಗಲಿ ಅದರಿಂದ ದೊರೆಯೋದಿಲ್ಲ. ಈ ತುಪ್ಪ ಏನು ನಾವು ಇದು ಟ್ರೆಡಿಷನಲ್ ಮೆಥಡ್ ಆಗಿ ಮಾಡ್ತೀವಿ. ಇದರಲ್ಲಿ ಆ ಎಲ್ಲ ಇದೇ ಇರ್ತದೆ. ಇದು ಪ್ಯೂರ್ 100% ಪ್ಯೂರ್ ಇರ್ತದೆ. ಗೀರ್ ಹಾಕೋ ಹಸು ಇದು ಹಾಲಿಂದ ಮಾಡಿದ್ದು. ಆ್ಯಂಡ್ ಇವನ್ ನಿಮ್ಗೆ ಯಾರಿಗಾರು ಇಲ್ಲಿ ಬೇಕಂದ್ರೆ ನಮ್ದು ನಂಬರ್ ಕೊಟ್ಟಿರ್ತೀವಿ. ನೀವು ಲೈಕ್ ಕೊರಿಯರ್ ಬೇಕಾದ್ರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಇದು ನಾವು ಮಾಡಿದಂಥ ಗಿರ್ ಹಸುವಿನ ತುಪ್ಪನ ಯಾರಾದರೂ ಇದು ಗಿರ್ ಹಸುವಿನ ತುಪ್ಪ ಅಲ್ಲ ಅಂತ ಪ್ರೂವ್ ಮಾಡಿದರೆ ನಾನು ಇದಕ್ಕೆ ಅವರಿಗೆ ಪ್ರತ್ಯುತ್ತರವಾಗಿ 1 ಲಕ್ಷ ರೂಪಾಯಿ ಬಹುಮಾನವಾಗಿ ಕೂಡ ನಾನು ಕೊಡೋಕೆ ರೆಡಿ ಇದ್ದೀನಿ. ಅಷ್ಟು ಈ ತುಪ್ಪದ ಬಗ್ಗೆ ನಾನು ಗ್ಯಾರಂಟಿ ಕೊಡಬಲ್ಲೆ ಸರ್. ಈ ಗಿರ್ ಹಸುವಿನ ತುಪ್ಪ ತಮಗೆ ಬೇಕಿದ್ದರೆ ದಯವಿಟ್ಟು ನೀವು ಎನಿ ಟೈಮ್ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಫೋನ್ ನಂಬರ್ ಬಂದು 9901775644. ಸರ್ ನನ್ನ ಹೆಸರು ಬಂದು ಮಹೇಶ್ ಕುಲಕರ್ಣಿ ಅಂತ, ಕುಂದಗೋಳ ತಾಲೂಕು, ಗುರುವಿನಹಳ್ಳಿ, ಧಾರವಾಡ ಜಿಲ್ಲೆ. ಸರ್ ನೀವು ಇದು 3 ಎಕರೆ ಮೇಲ್ಗಡೆಗೆ ನಿಮ್ಮದು ಹೊಲ ಇದೆ. ನೀವು ವಿಧ ವಿಧ ತಳಿಗಳ ಹಣ್ಣುಗಳನ್ನ ಹಾಕಿ ಇಲ್ಲಿ ಅವುಗಳ ಸಂರಕ್ಷಣೆ ಮಾಡಿದ್ದು, ಮತ್ತು ಇಲ್ಲೆಲ್ಲ ಫೆನ್ಸಿಂಗಿಗೆ ನೀವು ಗಿಡಗಳನ್ನ ಹಾಕಿದ್ದೀನಿ ಅಂತಂದು ಹೇಳಿದ್ದು. ಆದರೆ ಇದರಿಂದ ನೀವು ಹೆಂಗೆ ಉತ್ಪನ್ನ ತೆಗಿತಾ ಇದ್ದು, ಯಾವ ರೀತಿ ಉತ್ಪನ್ನ ತೆಗಿತಾ ಇದ್ದು, ನಿಮ್ಮದು ಉತ್ಪನ್ನದ ಮೂಲ ಇದನ್ನ ಏನು ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ಸ್ವಲ್ಪ ಸರ್. ನನ್ನ ಈ ತೋಟದಲ್ಲಿ ಉತ್ಪನ್ನಗಳು ಅಂತಂದರೆ ಒಂದು ತೋಟಗಾರಿಕಾ ಬೆಳೆಗಳು ಅಂದರೆ ನುಗ್ಗೆಯಿಂದ ನಮಗೆ ಆದಾಯ ಬರುತ್ತೆ, ನಿಂಬೆಯಿಂದ ಬರುತ್ತೆ, ಆಮೇಲೆ ಬೇರೆ ಬೇರೆ ಥರದ ಹಣ್ಣುಗಳಿದ್ದಾರೆ ಸರ್. ಹಣ್ಣುಗಳನ್ನ ನಾವು ಮಾರ್ಕೆಟಿಗೆ ಕಳಿಸ್ಕೊಡ್ತೀವಿ. ಸೊ ಇದು ಒಂದು ರೀತಿ ಆಯಿತು ತೋಟಗಾರಿಕೆ ಇದರಿಂದ. ಈ ಅರಣ್ಯ ಕೃಷಿಗೆ ಸಂಬಂಧಪಟ್ಟದ್ದೇನಿದೆ ಇದು ಲಾಂಗ್ ಟರ್ಮ್ ಇದು ಇನ್ವೆಸ್ಟ್ಮೆಂಟ್. ಅಂದರೆ ಇದು FD ಇದ್ದಾಗೆ ಸುಮಾರು 15-20 ವರ್ಷದ ನಂತರ ನಮಗೆ ಅದರಿಂದ ಉತ್ಪನ್ನ ಸ್ಟಾರ್ಟ್ ಆಗುತ್ತೆ. ಬಟ್ ಈಗ ನಮ್ಮ ತೋಟಗಾರಿಕಾ ಮತ್ತು ಹಣ್ಣಿನ ಬೆಳೆಗಳ ಜೊತೆಗೆ ನಾವು ಏನು ಮಾಡ್ತೀವಿ ಸರ್,
ನಮ್ಮ ದೇಶ ಹಸುಗಳಿದೆಯಲ್ಲ, ಹಸುಗಳಿಂದ ಹಾಲನ್ನು ಮಾರದೆ ಹಾಲನ್ನು ಮೌಲ್ಯವರ್ಧನೆ ಮಾಡ್ತೀವಿ, ವ್ಯಾಲ್ಯೂಡೇಷನ್ ಮಾಡಿಕೊಂಡು ತುಪ್ಪ ಮಾಡ್ತೀವಿ ಸರ್. ತುಪ್ಪನೇ ಆಲ್ಮೋಸ್ಟ್ ನಮಗೆ ಒಂದು ದಿನಕ್ಕೆ ಒಂದು 800ರಿಂದ 1000 ಗ್ರಾಮ್ವರೆಗೂ 1 kg ತುಪ್ಪ ಬರ್ತದೆ. ಸೊ 1 kg ತುಪ್ಪ ನಾವು ಇವತ್ತು ಮಾರ್ಕೆಟ್ನಲ್ಲಿ ನಾವು 2,000 ರೂಪಾಯಿಗೆ ಸೇಲ್ ಮಾಡ್ತೀವಿ. ಒಂದು ಅದ್ರ ಜೊತೆಗೆ ಮಜ್ಜಿಗೆ ಬರುತ್ತೆ. ಸೊ 60,000 ರೂಪಾಯಿ ಖಾಲಿ ತುಪ್ಪದಿಂದ. ಹೌದು, ಮಜ್ಜಿಗೆ ಬರುತ್ತೆ ಸರ್. ಮಜ್ಜಿಗೆನ ನಾವು ಏನು ಮಾಡ್ತೀವಿ, ನಾವು ನಮ್ಮ ಈ ಗೋಮಯ ಉತ್ಪನ್ನಗಳೇನು ಬರ್ತಾವಲ್ರಿ, ಗಂಜಲ ಆಯಿತು, ಸಗಣಿ ಆಯಿತು, ಇದನ್ನ ಬೇರೆ ಬೇರೆ ಇದರಲ್ಲೂ ಬೈ ಪ್ರಾಡಕ್ಟ್ ಮಾಡ್ತೀವಿ. ಅಂದರೆ ಸಗಣಿ ಮತ್ತು ಗಂಜಲ ಯೂಸ್ ಮಾಡಿಕೊಂಡು ಘನ ಜೀವಾಮೃತ ಮಾಡೋದು. ಈ ಘನ ಜೀವಾಮೃತಕ್ಕೆ ನಾವು ನಮ್ಮ ಬೆಣ್ಣೆ ಮಾಡಿ ನಾವು ಮಜ್ಜಿಗೆ ಬರುತ್ತಲ್ಲ, ಮಜ್ಜಿಗೆ ಕೂಡ ಇದಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ. ಇದರಿಂದ ಇದರ ಒಂದು ಗುಣವರ್ಧನೆ ಆಗತ್ತೆ. ಅಂದ್ರೆ ಆ ಕ್ವಾಲಿಟಿ ಏನಿದೆ ಇನ್ನ ಇಂಪ್ರೂವ್ ಆಗತ್ತೆ. ಸೊ ಇದು ಕೂಡ ನಾವು ಘನ ಜೀವಾಮೃತನ ನಾವು ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಸೊ ಹೀಗಾದಾಗ ಸೇಲ್ ಮಾಡ್ತೀವಿ ಸರ್. ಸದ್ಯದಲ್ಲಿ ಸೇಲ್ ಮಾಡ್ತಾ ಇಲ್ಲ. ಈಗ ಎರೆಹುಳ ಗೊಬ್ಬರ ಕೊಡ್ತೀವಿ ಸರ್. ಎರೆಹುಳ ಗೊಬ್ಬರ ಸೇಲ್ ಮಾಡ್ತೀವಿ. ಹೌದು, ಗೋಮೂತ್ರ ಕೇಳಿದವ್ರಿಗೆ ಕೊಡ್ತೀವಿ. ಗೋಮೂತ್ರ ಕೂಡ ನಮ್ಗೆ ಹಾಲಿನ ರೇಟ್ ಏನ್ ಬರುತ್ತಲ್ಲ ಅಷ್ಟೇ 50ರಿಂದ 60 ರೂಪಾಯಿ 1 ಲೀಟರ್ ತಗೊಂಡೇ ಗೋಮೂತ್ರಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಹೌದು, ಆ ಗೋಮೂತ್ರ ಗಿರಿತಳಿಗೆ ಅಂತ ಅಷ್ಟು ವ್ಯಾಲ್ಯೂ ಇದೆ. ಹೌದು, ಗಿರಿತಳಿ, ಎಸ್ಪೆಷಲಿ ಗಿರಿತಳಿದು. ಈ ಇದನ್ನ ಸರ್ ಯಾರಿಗಾದ್ರು ಬೇಕಪ್ಪ ಅಂತಂದ್ರೆ ಆಕಳಗಳನ್ನ, ಗಿರಿತಳಿ ಆಕಳಗಳನ್ನ ನೀವೆಲ್ಲಾದ್ರೂ ಸೇಲ್ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಸದ್ಯದಲ್ಲಿ ಸೇಲ್ ಮಾಡ್ತಾ ಇಲ್ಲ. ಇನ್ನ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಈಗ ನನ್ನಲ್ಲಿ 2ರಿಂದ 20 ಆಗಿದೆ. ಸೊ ಇದನ್ನ ಹಿಂಗೆ ಮೇಲ್ಗಡೆಗೆ ಆತಪ್ಪ ಅಂದ್ರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ಸರ್. ನಮ್ಮ ಈ ಒಂದು ಪ್ರಯತ್ನಕ್ಕೆ 2023ರಲ್ಲಿ ನಮ್ಮ ಕುಂದಗೋಳ ತಾಲೂಕಿನ ಕೃಷಿ ಇಲಾಖೆ ಪಶು ಸಂಗೋಪನಾ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ರೈತ ಅಂತ ನಮಗೆ ಸನ್ಮಾನ ಮಾಡಿದರು 23ರಲ್ಲಿ. 24ರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಆತ್ಮ ಯೋಜನೆ ಏನಿದೆ ಸರ್, ಆತ್ಮ ಯೋಜನೆಯಲ್ಲಿ ಸಮಗ್ರ ಕೃಷಿ ಒಂದು ಕೈಗೊಂಡಿರೋದ್ರಿಂದ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ನಮ್ಮ ಕೃಷಿ ಇಲಾಖೆಯವರು ನಮ್ಮನ್ನು ಗುರುತಿಸಿದರು. ಅದರ ಜೊತೆಗೆ 2024ರ ಸೆಪ್ಟೆಂಬರ್ನಲ್ಲಿ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ನಮ್ಮನ್ನು ಧಾರವಾಡ ಜಿಲ್ಲೆಯ ಶ್ರೇಷ್ಠ ರೈತ ಅಂತ ಗುರುತಿಸಿದ್ರು ಸರ್. ಸೊ ನಮ್ಮ ಈ 3 ಎಕರೆ 7 ಗುಂಟೆ ಜಮೀನಿನಲ್ಲಿ ಸುಮಾರು 2,500 ವಿವಿಧ ಜಾತಿಯ ಮರಗಳಿದೆ ಸರ್. 2,500 ವಿವಿಧ ಜಾತಿಯ ಮರಗಳಿದೆ. ಅದರಲ್ಲಿ ನಿಮಗೆ ಹೇಳಬೇಕು ಅಂದ್ರೆ ಸುಮಾರು ಹಣ್ಣಿಂದನೇ ಒಂದು 55 ತಳಿ 55 ಹಣ್ಣಿನ ಗಿಡಗಳಿದೆ. 55 ತರದ ಹಣ್ಣಿನ ಗಿಡಗಳು ಅಂತಂದ್ರೆ ಸುಮಾರು ಅದೇ 1,000 ಬರುತ್ತದೆ. ಅದು ಬಿಟ್ಟು ನಮಗೆ ಮಹಾಗನಿ ಒಂದು 350 ಇದೆ, ತೇಗ ಒಂದು 100 ಇದೆ, ಸಿಲ್ವರ್ ಒಂದು 100 ಇದೆ, ಹೆಬ್ಬೇವು ಇದೆ ಒಂದು 50, ರಕ್ತಚಂದನ ಇದೆ, ನಮ್ಮ ಬಿಳಿ ಶ್ರೀಗಂಧ ಇದೆ ಸರ್, ಹುಣಸೆ ಇದೆ. ಸೊ ಈ ತರ ಸುಮಾರು ಎಲ್ಲಾ ಮರಗಳು ಸೇರ್ಕೊಂಡು 2,500 ಮರಗಳಿದೆ. ಸಾರ್ವಜನಿಕರಿಗೆ ಯಾರಿಗಾದ್ರು ಈ ಗಿರ್ ತಳಿಯ ದೇಸಿ 100% ಪ್ಯೂರ್ ತುಪ್ಪ ಬೇಕಪ್ಪ ಅಂತಂದ್ರೆ ಇವರು ತಿಳಿಸಿದಂಥ ಫೋನ್ ನಂಬರ್ಗೆ ಸಂಪರ್ಕಿಸಿ ಇವರು ನಿಮಗೆ ನಿಮ್ಮ ಮನೆಗೆ ತಲುಪುವ ಹಾಗೆ ತುಪ್ಪವನ್ನು ಕಳಿಸಿಕೊಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಸೊ ತಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತೋಟನ ವೀಕ್ಷಣೆ ಮಾಡೋದಕ್ಕೆ ನಮ್ಮ ಹುಬ್ಬಳ್ಳಿಯಿಂದ ನೇರವಾಗಿ ಸಾರಿಗೆ ಸೌಕರ್ಯ ಇದೆ. ತಾವು ಬಂದು ನಮ್ಮ ಗ್ರಾಮದಲ್ಲಿ ಮಧುವನ ಕೃಷಿ ಅರಣ್ಯ ಎಲ್ಲಿದೆ ಅಂತ ಕೇಳಿದ್ರೆ ಯಾರಾದ್ರೂ ತಮ್ಮ ಕರ್ಕೊಂಡು ಬಂದು ನಮ್ಮ ಒಂದು ತೋಟಕ್ಕೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ. ತಮಗೆ ಬಿಡುವ ಸಾಧ್ಯವಾದಂಥ ಸಮಯದಲ್ಲಿ ಒಂದು ವೀಕ್ಷಣೆ ಮಾಡ್ಬೋದು.
ನಾನು ಮಹೇಶ್ ಕುಲಕರ್ಣಿ, ಕುಂದಗೋಳ ತಾಲೂಕಿನ ಗುರುವಿನಹಳ್ಳಿಯ ಗ್ರಾಮದ ಒಂದು ಸಣ್ಣ ರೈತ. ನನ್ನ ಈ ಯೋಜನೆಗೆ ಕೃಷಿ ಇಲಾಖೆಯಾಗಲಿ, ಕೃಷಿ ವಿಶ್ವವಿದ್ಯಾಲಯಗಳಾಗಲಿ, ತೋಟಗಾರಿಕಾ ಇಲಾಖೆ ಇವರ ಒಂದು ಕೊಡುಗೆ ಅಪಾರ. 2020ರವರೆಗೆ ಮಳೆಯಾಶ್ರಿತ ಒಣಭೂಮಿಯಾಗಿತ್ತು. ಕೋವಿಡ್ ಲಾಕ್ಡೌನ್ನಲ್ಲಿ ಸಮಯ ವ್ಯರ್ಥ ಮಾಡದೆ ಅರಣ್ಯ ಕೃಷಿ ಕೈಗೊಳ್ಳುವ ಬಾಲ್ಯದ ಕನಸಿನೊಂದಿಗೆ ಆರಂಭಿಸಿದ ಯೋಜನೆ ಇದು. ಮಗನನ್ನು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡಿಸಿದ್ದರೂ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಅಗ್ರಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಮುಗಿಸಲು ಹೇಳಿ, ಜೊತೆಗೆ ಪ್ರಾಯೋಗಿಕ ಅನುಭವಕ್ಕಾಗಿ ಹಣ್ಣು ತರಕಾರಿ ಬೆಳೆಗಳ ಬಗ್ಗೆ ಖಾಸಗಿ ಕಂಪನಿಯಲ್ಲಿ ಸ್ವಲ್ಪ ದಿನ ಅನುಭವ ಪಡೆಯಲು ಕಳುಹಿಸಿದ್ದು, ಸಾವಯವ ಕೃಷಿಗೆ ದೇಶಿ ಹಸುಗಳ ಪಾಲನೆ, ಆದಾಯಕ್ಕಾಗಿ ಕುರಿ ಸಾಕಣೆ, ಆರೋಗ್ಯಕ್ಕಾಗಿ ಔಷಧಿ ಸಸ್ಯಗಳ ಪಾಲನೆ, ಕೃಷಿ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವ ಯೋಜನೆಯೊಂದಿಗೆ 100 ಬಗೆಯ ಹಣ್ಣಿನ ಗಿಡಗಳ ಸಂರಕ್ಷಣೆ. ನನ್ನ ಈ ಅರಣ್ಯ ಕೃಷಿಯಲ್ಲಿ ನೀರಿನ ವ್ಯವಸ್ಥೆಗಾಗಿ ಬೋರ್ವೆಲ್ ಇದ್ದು, ನನ್ನ ನೀರಾವರಿ ಉಪಯೋಗಕ್ಕೆ ಬಳಸಿಕೊಳ್ಳಲು ಸ್ವತಂತ್ರವಾಗಿ ಸೋಲಾರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇನೆ. ಇದರ ಜೊತೆಗೆ ಕೃಷಿ ಹೊಂಡ, ಎರೆಹುಳು ಗೊಬ್ಬರ ತೊಟ್ಟಿ ಮತ್ತು ಸೈಲೇಜ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುತ್ತೇನೆ. ಮಣ್ಣು ಹಾಗೂ ಪರಿಸರ ಸಂರಕ್ಷಣೆಯ ಕಾರ್ಯದಲ್ಲಿ ತೊಡಗಿರುವ ನನ್ನ ಈ ಯೋಜನೆಗೆ ಕಣೇರಿ ಮಠದ ಶ್ರೀ ಆದರ್ಶ ಕಾಡಸಿದ್ದೇಶ್ವರ ಸ್ವಾಮಿಗಳೇ ಪ್ರೇರಣೆ. ಹಸು ಸಾಕಾಣಿಕೆಯಿಂದ ಹಾಲು ಮಾರದೆ ದೇಸಿ ಪದ್ಧತಿಯಲ್ಲಿ ಹಾಲಿನಿಂದ ಮೌಲ್ಯವರ್ಧಿತ A2 ತುಪ್ಪ, ಪನ್ನೀರ್ ಹಾಗೂ ಮೌಲ್ಯವರ್ಧಿತ ಸಾವಯವ ಗೊಬ್ಬರ ಉತ್ಪಾದಿಸುವ ಯೋಜನೆಯಿಂದ ಆರಂಭಿಸಿದ್ದೇನೆ. ಕೃಷಿ ಇಲಾಖೆಯ ಆತ್ಮ ಯೋಜನೆಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಿದ್ದು, ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಸದುದ್ದೇಶವನ್ನು ನನ್ನ ರೈತ ಸಹೋದ್ಯೋಗಿಗಳಿಗೂ ಕೂಡ ಉತ್ತೇಜಿಸಲು ನಾನು ಬದ್ಧನಾಗಿದ್ದೇನೆ. ನನ್ನ ಈ ಯೋಜನೆಗೆ ಸಹಕರಿಸುತ್ತಿರುವ ಇಲಾಖೆಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ನನ್ನ ಈ ಕೃಷಿ ಅರಣ್ಯಕ್ಕೆ ಸರ್ಕಾರಿ ಅಧಿಕಾರಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಮಾನ್ಯ ತಹಶೀಲ್ದಾರರು ಇವರೆಲ್ಲ ಭೇಟಿ ನೀಡಿದ್ದಾರೆ. 2024ರ ಜಿಲ್ಲೆಯ ಉತ್ತಮ ರೈತ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ.